ನಮಸ್ಕಾರ. ಅಂದು ಆಕಾಶ್ನ ಮದುವೆ ಮುಗಿದು ಮೊದಲ ರಾತ್ರಿ ಗಳಿಗೆ ಸಮೀಪಿಸಿತ್ತು. ಅವನ ಚಿಕ್ಕ ಕೋಣೆಯನ್ನು ಆಕಾಶ್ನ ಅತ್ತಿಗೆ ಮಾಲತಿ ಇದ್ದುದರಲ್ಲೇ ಹೇಗೋ ಒಂದಿಷ್ಟು ಸಿಂಗರಿಸಿ ಮಂಚಕ್ಕೆ ಒಂದಿಷ್ಟು ಹೂಗಳ ಹಾರ ಹಿಲಿಬಿಟ್ಟು ಹೊಸ ಹಾಸಿಗೆಯ ಮೇಲೆ ಮಲ್ಲಿಗೆಯ ಬಿಡಿ ಹೂಗಳನ್ನು ಉದುರಿಸಿ ಅಂತೂ ಆ ಕೋಣೆಗೆ ಮೊದಲ ರಾತ್ರಿಯ ಸ್ಪರ್ಶ ನೀಡುವಲ್ಲಿ ಯಶಸ್ವಿಯಾಗಿದ್ದಳು. ಅಲ್ಲಿ ಮೈತುಂಬ ಸೆರಗು ಹೊತ್ತು ತಲೆ ತಗ್ಗಿಸಿ ಗಂಡನ ನಿರೀಕ್ಷೆಯಲ್ಲಿರಬೇಕಾದ ನವವಧು ತನುಜ ನಾಚಿಕೊಳ್ಳೋದಿರಲಿ ಕಿಡಿಕಾರುತ್ತಾ ತಂದೆ ರಾಮರಾಯರಿಗೆ ಫೋನ್ ಮಾಡಿದ್ದಳು. ಡ್ಯಾಡಿ, ಇದ್ಯಾವ ಜನ್ಮದ ಸೇಡು ತೀರಿಸಿಕೊಳ್ಬೇಕೆಂದು ನನ್ನನ್ನು ಈ ನರಕದ ಕೂಪಕ್ಕೆ ತಳ್ಳಿದ್ದೀರಿ? ಈ ಆಳು ಕೊಂಪೆಯಲ್ಲಿ ಏನು ಸ್ವರ್ಗ ಸುಖ ಸುರಿದು ಹೋಗ್ತಿದೆ ಎಂದು ನಾನಿಲ್ಲಿರಬೇಕು? ಬೇಸಿಗೆಯ ದಗೆಯಿಂದ ಬೆಂದು ಹೋಗ್ತಿದ್ರೆ ಒಂದು AC ಇರಲಿ, ಧಾರಾಳ ಗಾಳಿ ನೀಡುವ ಫ್ಯಾನ್. ಗತಿ ಇಲ್ಲದೆ ಯಾವುದೋ ಡಕೋಟ ಥರದ್ದು ಗಿರ್ರೆಂದು ಸೌಂಡ್ ಮಾಡುತ್ತಾ ತಲೆನೋವು ತರಿಸಿದೆ. ನನಗಂತೂ ಉಸಿರಿ ಕಟ್ಟಿ ಸಾಯುವಂತಾಗಿದೆ. ಆ ಕಡೆಯಿಂದ ತಂದೆಯ ಮಾತು ಕೇಳಿಸಿಕೊಂಡ ನಂತರ ತಕ್ಷಣ ಸಿಡುಕಿದಳು. ಅದೆಲ್ಲ ನನಗೆ ಗೊತ್ತಿಲ್ಲ ಡ್ಯಾಡ್, ನಾನೀಗಲೇ ಮನೆಗೆ ವಾಪಸ್ ಬರ್ತಿದ್ದೀನಿ ಅಷ್ಟೇ. ಆಕಾಶ್ ಹೊಸ ಹೆಂಡತಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಅವಕ್ಕಾದ. ಯಾವತ್ತು ಶ್ರೀಮಂತರಾದ ರಾಮರಾಯರ ಮನೆಯಿಂದ ಅವರ ಒಬ್ಬಳೆ ಮಗಳು ತನುಜಾಳ ಸಂಬಂಧ ಆಕಾಶ್ನಿಗೆ ಬಂದಿತೋ ಆ ಮನೆಯವರೆಲ್ಲ ಮೂಕ ವಿಸ್ಮಿತರಾಗಿದ್ದರು. ಇಲ್ಲಿ ರಾಯರ ವೈಭವೋಪಿತ ಜೀವನ ಶೈಲಿ ಹಾಗೂ ಇಲ್ಲಿ ಆಕಾಶ್ನ ಮನೆಯವರ ಮಧ್ಯಮ ವರ್ಗದ ಜೀವನ, ಎರಡು ಮನೆತನಗಳಲ್ಲೂ ಅಜಗಜಾಂತರ ವ್ಯತ್ಯಾಸವಿತ್ತು. ಯಾವುದೇ ಆಸ್ತಿಪಾಸ್ತಿಗಳ ಬೆಂಬಲವಿಲ್ಲದ ಆಕಾಶ್ ತನ್ನ ಸ್ವಪ್ರತಿಭೆಯಿಂದ ವಿಶ್ವವಿದ್ಯಾನಿಲಯದಲ್ಲಿ ಲೆಕ್ಚರರ್ ನೌಕರಿಗಿಟ್ಟಿಸಿಕೊಂಡಿದ್ದ. ಹೀಗೆ ಒಂದು ಸೆಮಿನಾರ್ನಲ್ಲಿ ಆಕಾಶ್ನ ವಿದ್ವತ್ನಿಂದ ಪ್ರಭಾವಿತರಾದ ರಾಮರಾಯರು ಅವನನ್ನೇ ಹಳೆಯನನ್ನಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದರು. ಆಕಾಶ್ನಂಥ ಬುದ್ಧಿವಂತ ವ್ಯಕ್ತಿ ಖಂಡಿತ ತಮ್ಮ ಬಿಸ್ನೆಸ್ಸನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗಬಲ್ಲ ಎಂಬ ಆತ್ಮವಿಶ್ವಾಸ ಮೂಡಿತು. ತಮ್ಮ ಯೌವನದಲ್ಲಿ ಎಲ್ಲರಿಗೂ ಅತಿ ಆದರ್ಶದ ಹುಚ್ಚು ನೆತ್ತಿಗೇರಿರುತ್ತದೆ. ಆದರೆ ಐಶ್ವರ್ಯದ ಪಾಕದಲ್ಲಿ ನೆನೆಯುತ್ತಿದ್ದಂತೆ ಆದರ್ಶ ತಾನಾಗಿ ಆವಿಯಾಗಿ ಹೋಗುತ್ತದೆ. ತಮ್ಮ ಮಗಳು ತನುಜಾಳ ಹಠಮಾರಿ ಬುದ್ಧಿಯಿಂದ ಖಂಡಿತ ಹಳಿಯ ಮುಂದೆ ಈ ಮನೆಗೆ ಬಂದು ಮನೆ ಹಳಿಯನಾಗಿ ತಮ್ಮ ಆಸ್ತಿ ಸಂರಕ್ಷಿಸ್ತಾನೆ ಎಂದು ನಂಬಿದ್ದರು. ಆದರೆ ಆಕಾಶ್ನಿಗೆ ಒಳಗೊಳಗೆ ಆತಂಕವಿತ್ತು. ತಾಯಿ ಲಲಿತಮ್ಮನೆದುರು ಹೇಳಿಕೊಂಡ, ಅಮ್ಮ, ಅತಿ ಶ್ರೀಮಂತರಾದ ರಾಯರ ಒಬ್ಬಳೇ ಮಗಳು ಈ ನಮ್ಮ ಮಧ್ಯಮ ವರ್ಗದ ಸಾಮಾನ್ಯ ಜೀವನಕ್ಕೆ ಅಡ್ಜಸ್ಟ್ ಆಗಬಲ್ಲಲೆ. ಅವಳು ಸಂಜೆ ಪೂರ್ತಿ ಕ್ಲಬ್ನಲ್ಲಿ ಕಳೆಯುತ್ತಾಳೆ ಅಂತಾರೆ. ಅವರಿಗೂ ನಮಗೂ ಏನೇ ಇಟ್ಟರೂ ಸಂಬಂಧ ಇಟುಕಲಾರದು ಅಂತಲೇ ಅನ್ನಿಸ್ತದೆ. ಅದಾಗಲ್ಲಪ್ಪ. ಒಮ್ಮೆ ಮದುವೆ ಅಂತ ಆಗಿಬಿಟ್ಟರೆ ಹೆಣ್ಣು ಮಕ್ಕಳು ತಮ್ಮನ್ನು ತಾವು ಹೊಸ ಜೀವನಕ್ಕೆ ತಕ್ಕಂತೆ ರೂಪಿಸಿಕೊಳ್ಳುತ್ತಾರೆ. ಅವಳ ವೈಯಕ್ತಿಕ ಕೆಲಸಗಳಿಗಾಗಿ ಒಬ್ಬ ಆಳನ್ನು ನೇಮಿಸಿಕೊಡ್ತೀನಿ ಅಂತ ರಾಯರು ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಅವಳೇನು ಅಡಿಗೆ ಮಾಡಿ ಪಾತ್ರೆ ತೊಳೆಯಬೇಕೆ? ಲಲಿತಮ್ಮ ಮಗನಿಗೆ ಸಲಹೆ ನೀಡಿದರು. ಸೊಸೆ ಜೊತೆ ಬರಲಿರುವ ದೊಡ್ಡ ಮೊತ್ತದ ವರದಕ್ಷಿಣೆಯಿಂದ ಹೇಗೋ ತಮ್ಮ ಇಬ್ಬರು ಅವಿವಾಹಿತ ಹೆಣ್ಣು ಮಕ್ಕಳ ಮದುವೆಯ ಜವಾಬ್ದಾರಿ ಕಳೆದುಕೊಳ್ಳಬಹುದೆಂದು ಅವರು ದೂರದ ಲೆಕ್ಕಾಚಾರ ಹಾಕಿದ್ದರು. ಆಕಾಶ್ ಈ ಕುರಿತಾಗಿ ಇನ್ನೂ ಯೋಚಿಸ್ತಿರುವಾಗಲೇ ಆ ಕಡೆಯಿಂದ ರಾಯರು ಅವನಿಗೆ ಫೋನ್ ಮಾಡಿದರು. ನೋಡಪ್ಪ ಆಕಾಶ್, ಈಗ ಕಾರು ನಿಮ್ಮ ಮನೆ ಕಡೆ ಬರ್ತಿದೆ. ಒಂದು ವಾರದ ಮಟ್ಟಿಗೆ ನಿಮ್ಮಿಬ್ಬರಿಗೂ ಹೋಟೆಲ್ ಅಶೋಕದಲ್ಲಿ ರೂಮ್ ಬುಕ್ ಮಾಡಲಾಗಿದೆ. ಅಷ್ಟು ಹೊತ್ತಿಗೆ ಮದುವೆಗೆ ಬಂದಿದ್ದ ನಿಮ್ಮ ನೆಂಟರೆಲ್ಲರೂ ಹೊರಟು ಬಿಟ್ಟಿರುತ್ತಾರೆ. ನಂತರ ಆಯಾಗಿ ನೀವಿಬ್ಬರು ಮನೆಗೆ ಮರಳಬಹುದು. ಆಗಲ್ಲ ಮಾವ, ಒಂದು ದಿನದ ವಿಷಯವಾಗಿದ್ದರೆ ಒಪ್ಪಬಹುದಿತ್ತು. ಆದರೆ ನನ್ನ ಮದುವೆಗೆಂದೇ ಅಷ್ಟು ದೂರದ ಊರಿನಿಂದ ಬಂದಿರುವ ನೆಂಟರನ್ನೆಲ್ಲ ಬಿಟ್ಟು ನಾನು ಯಾವುದೋ ಹೋಟೆಲ್ನಲ್ಲಿ ತಂಗಿದ್ದು ಒಂದು ವಾರದ ಬಳಿಕ ಮನೆಗೆ ಬಂದರೆ ಅದೇನು ಚೆನ್ನಾಗಿರುತ್ತದೆ? ದಯವಿಟ್ಟು ಕ್ಷಮಿಸಿ, ಇದಾಗುವುದಿಲ್ಲ. ತಕ್ಷಣ ಅವನ ಕೈಯಿಂದ ಫೋನ್ ಕಿತ್ತುಕೊಂಡ ತನುಜ ತಂದೆಗೆ ಹೇಳಿದಳು. ಡ್ಯಾಡ್, ಕೇಳಿಸಿಕೊಂಡಿರ್ತಾನೆ, ನಾನು ಈಗಲೇ ಹೋಟೆಲ್ಗೆ ಹೊರಟೆ. ನಿಮ್ಮ ಆಯ್ಕೆಯನ್ನು ನೀವೇ ಮೆಚ್ಚಿಕೊಳ್ಳಬೇಕಷ್ಟೆ. ನಿಮ್ಮ ಈ ಮಹಾನ್ ಹಳಿಯನ ಬದಲು ಬೇರೆ ಯಾರನ್ನೇ ಆರಿಸಿದ್ದರೂ ಅವರು ನನ್ನನ್ನು ತಲೆಯ ಮೇಲಿರಿಸಿಕೊಂಡು ಆಧರಿಸುತ್ತಿದ್ದರು. ಇವರ ಕಡೆಯವರ ಡಿಮಾಂಡ್ ಮಾಡಿದರು ಅಂತ ಲಕ್ಷಾಂತರ ರೂಪಾಯಿಗಳನ್ನು ಜನ ಎನಿಸಿ ಕೊಟ್ಟು ಬಿಡಬೇಡಿ. ಈಗಾಗಲೇ ವಸೂಲು ಮಾಡಿರುವ ಹಣ, ವರೋಪಚಾರದ ವಸ್ತುಗಳನ್ನು ಭದ್ರವಾಗಿ ಅಡಗಿಸಿರುತ್ತಾರೆ. ನನಗೋಸ್ಕರ ಈ ಆಳು ರೂಮಿನಲ್ಲಿ ಒಂದು AC ಕೂಡ ಹಾಕಿಸಿಲ್ಲ ಎಂದಳು. ರಾಯರು ಅವಳಿಗೇನೋ ಸಮಾಧಾನದ ಮಾತುಗಳನ್ನು ಹೇಳಿದರು. ಆಗ ಆಕಾಶ್ ಕೂಡ ಅವಳಿಗೆ ಸಮಾಧಾನ ಹೇಳತೊಡಗಿದ. ತನುಜ, ನಿನ್ನ ಲೆವೆಲ್ಗೆ ತಕ್ಕಂತೆ ಈ ಮನೆಯಲ್ಲಿ ಅನುಕೂಲಗಳಿಲ್ಲ ಅನ್ನೋದು ಗೊತ್ತಿದೆ. ಅದೆಲ್ಲ ನಿನಗೆ ಮೊದಲಿನಿಂದಲೂ ಅಭ್ಯಾಸವಾದದ್ದು. ಒಂದೆರಡು ದಿನಗಳಲ್ಲಿ ನಾನು AC ಹಾಕಿಸ್ತೇನೆ ಬಿಡು, ಆಗ ನಿನಗೇನು ತೊಂದರೆ ಆಗೋದಿಲ್ಲ. ನಿನ್ನ ಯೋಗ್ಯತೆ ನೋಡಿಕೊಂಡು ನನ್ನನ್ನು ಮದುವೆ ಆಗಲಿಕ್ಕೆ ಯೋಚಿಸಬೇಕಾಗಿತ್ತು.
ಇಷ್ಟು ವರ್ಷಗಳಲ್ಲದು ಮುಂದಿನ 1-2 ದಿನಗಳಲ್ಲಿ ಜಾದೂ ಥರ ಆಗಿ ಹೋಗುತ್ತದೇನು? ಈಗ ಡ್ಯಾಡ್ ನಿನ್ನ ತಾಯಿಯ ಜೊತೆ ಏನೋ ಮಾತನಾಡುತ್ತಿದ್ದಾರೆ. ನಿಮ್ಮಮ್ಮ ಒಪ್ಪಿಕೊಳ್ಳದಿದ್ದರೆ ನೀನು ಇಲ್ಲೇ ಇರು. ನನಗಂತೂ ಉಸಿರುಗಟ್ಟಿಸುವ ಈ ರೂಮಿನಲ್ಲಿ ಖಂಡಿತ ಇರಲಾಗದು. ನಾನೀಗಲೇ ಹೊರಟೆ. ಸ್ವಲ್ಪ ಹೊತ್ತಿಗೆ ಲಲಿತಮ್ಮನವರು ಆಕಾಶ್ನ ಕೋಣೆಯ ಹೊರಗಿನಿಂದ ಬಾಗಿಲು ತಟ್ಟಿದರು. ಅವನು ಕದ ತೆರೆದು ನೋಡಿದಾಗ ಇವನಿಗೇನೋ ಹೇಳಲೆಂಬಂತೆ ಅಲ್ಲೇ ಕಾದು ನಿಂತಿದ್ದರು. ಆಕಾಶ್, ನೀನು ಈಗಲೇ ಸೊಸೆಯನ್ನು ಕರೆದುಕೊಂಡು ಹೋಟೆಲ್ಗೆ ಹೊರಟು ಬಿಡು. ಇಲ್ಲಿ ಭಾಳ ಸೆಕೆ ಇದೆ. ನಾಳೆ ಬೆಳಿಗ್ಗೆ ಬೇಗ ಬಂದು ಬಿಡಿ. ಇಲ್ಲಿ ಇನ್ನು ಕೆಲವು ಶಾಸ್ತ್ರಗಳು ಬಾಕಿ ಇವೆ. ಸಂಜೆ ಆರತಿ ಮುಗಿಸಿಕೊಂಡು ಮತ್ತೆ ಹೊರಟು ಬಿಡಿ. ಇದನ್ನೆಲ್ಲ ನೋಡಲು ನಿಮ್ಮ ತಂದೆ ಬದುಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎನ್ನುವಷ್ಟರಲ್ಲಿ ಅವರ ಕಂಠ ತುಂಬಿ ಬಂದಿತ್ತು. ಅವರ ಮಾತು ಮುಗಿಯುತ್ತಿದ್ದಂತೆ ತನುಜಾ ಹೊರಡಲು ಎದ್ದು ನಿಂತಳು. ಯಾವುದೇ ಪ್ರತಿಕ್ರಿಯೆ ನೀಡುವ ಅವಕಾಶ ಸಿಗದೆ ಆಕಾಶ್ ವಿಧಿ ಇಲ್ಲದೆ ಅವಳ ಹಿಂದೆ ಹೊರಡಲೇಬೇಕಾಯಿತು. ಹೋಟೆಲ್ ಕೋಣೆ ಸೇರುತ್ತಿದ್ದಂತೆ ತನುಜಾ ತನ್ನ ಭಾರಿ ರೇಷ್ಮೆ ಸೀರೆ ಒಡವೆಗಳನ್ನೆಲ್ಲ ಕಳಚಿಟ್ಟು ಆಯಾಗಿ ನೈಟಿ ಧರಿಸಿ ನೆಮ್ಮದಿಯ ನಿಟ್ಟಿಸಿಬಿಟ್ಟಳು. ಥ್ಯಾಂಕ್ ಗಾಡ್, ಆ ನರಕದ ಕೊಂಪೆಯಿಂದ ಆಚೆ ಅಂತೂ ಬಂದೆನಲ್ಲ. ಈಗ ನೆಮ್ಮದಿಯಾಗಿ ನಿರ್ಧರಿಸಬಹುದು. ಗುಡ್ ನೈಟ್ ಆಕಾಶ್. ಅವನ ಜವಾಬಿಗೂ ಕಾಯದೆ ಅವಳಾಗೆ ಮಂಚದ ಮೇಲುರುಳಿದಳು. ಸೋಫಾದ ಮೇಲೆ ಕುಳಿತು ಮಿಕ ಇವಳನ್ನೇ ಗಮನಿಸುತ್ತಿದ್ದ ಆಕಾಶ್ ಹಾಯಾಗಿ ನಿದ್ರೆಗೆ ಜಾರಿದ ಹೆಂಡತಿಯನ್ನು ಕಂಡು ಬೆರಗಾದ. ಇದೇನು ತಾನು ಇಷ್ಟು ವರ್ಷಗಳಿಂದ ಎದುರು ನೋಡ್ತಿದ್ದ ಮೊದಲ ರಾತ್ರಿ. ಎಲ್ಲರೂ ಇಂಥ ಶೋಭಾನಕ್ಕಾಗಿ ಅಷ್ಟೊಂದು ಆಸೆಯಿಂದ ಕಾಯುತ್ತಾರೇನೋ. ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ನವವಿವಾಹಿತರ ಮೊದಲ ರಾತ್ರಿಯ ದೃಶ್ಯ, ಅವೆಲ್ಲ ಸುಳ್ಳೇನು? ಚೆಚೆ, ಈ ಲಕ್ಷಣಕ್ಕೆ ತಾನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ಸರಳ ಸ್ವಭಾವದ ಅರ್ಪಿತಳನ್ನೇ ಮದುವೆ ಆಗಬಹುದಿತ್ತು. ಅವಳ ಕಂಗಳಲ್ಲಿ ಆಕಾಶ್ನಿಗಾಗಿ ಸದಾ ಪ್ರೀತಿ ಆದರಗಳು ತುಂಬಿರುತ್ತಿದ್ದವು. ತನಗಿಷ್ಟವಿದ್ದರೂ ಅಮ್ಮ ಬೇಡ ಎಂದಿದ್ದ ಒಂದೇ ಕಾರಣಕ್ಕೆ ಅವರು ಒಪ್ಪಿದ ತನುಜಾಳನ್ನೇ ಮದುವೆಯಾಗಿದ್ದ. ಎಷ್ಟೋ ಹೊತ್ತಿನವರೆಗೂ ಅವನು ಹಳೆಯದನ್ನೆಲ್ಲ ನೆನಪಿಸಿಕೊಂಡು ಹಾಗೆಯೇ ಸೋಫಾದ ಮೇಲೆ ನಿದ್ದೆ ಹೋಗಿದ್ದ. ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಹೊಂದಿದ ಆಕಾಶ್ 6 ಗಂಟೆ ಹೊತ್ತಿಗೆ ಎದ್ದು ಕುಳಿತು ಬಿಟ್ಟ. ತನುಜಾ ಇನ್ನೇನು ಹೇಳ್ಬೋದು ಎಂದು ಅರ್ಧ ಗಂಟೆ ಕಾದು ಕುಳಿತ. ನಂತರ ತಾನೇ ಅವಳ ಕಡೆ ಸರಿದು ಅವಳನ್ನು ಎಬ್ಬಿಸಲು ಯತ್ನಿಸಿದ. ಅವಳನ್ನು ಮೆಲ್ಲಗೆ ಸ್ಪರ್ಶಿಸಿ ಪ್ರೀತಿಯಿಂದ ಹೇಳಿದ, ತನು, ಬೆಳಗಾಯಿತು, ಇಲ್ಲಿಗೆ ಬೆಡ್ ಕಾಫಿ ತರಿಸಲಿ. ಓ ರಾಜು, ಇನ್ನು ಸ್ವಲ್ಪ ಹೊತ್ತು ಮಲಗಲು ಬಿಡು. ಯಾಕೆ ನನಗೆ ಹಿಂಸೆ ಕೊಡ್ತೀಯಾ? ಇನ್ನು ರಾತ್ರಿಯ ನಶೆ ಇಳಿದಿಲ್ಲ ಎಂದು ನಿದ್ದೆಯಲ್ಲೇ ಬಡಬಡಿಸಿದಳು. ಅದನ್ನು ಕೇಳಿಸಿಕೊಂಡ ಆಕಾಶ್ನಿಗೆ ಶಾಕ್ ತಗುಲಿದಂತಾಯಿತು. ಅವನ ತನುಜಳ ಕುರಿತು ಏನೇನೋ ಗಾಳಿ ಮಾತುಗಳನ್ನು ಕೇಳಿದ್ದ. ಬಹು ಬಾಯ್ ಫ್ರೆಂಡ್ಸ್ ಹೊಂದಿದ್ದಾಳೆಂದು ಹೇಳುತ್ತಿದ್ದರು. ಆದರೆ ಈ ಯಾವ ಮಾತುಗಳಿಗೂ ಅವನು ಸೊಪ್ಪು ಹಾಕಲಿಲ್ಲ. ಇಂದಿನ ಕಾಲದ ಹುಡುಗಿಯರು ತಮ್ಮನ್ನು ತಾವು ಹುಡುಗರಿಗಿಂತ ಕಡಿಮೆ ಏನಲ್ಲ ಎಂದು ಭಾವಿಸ್ತಾರೆ. ಅದಿರಲಿ, ಈ ರಾಜು ಯಾರಿರ್ಬೋದು? ಅವನಿಗೆ ತನುಜಾ ಜೊತೆ ಗಾಢ ಸಂಬಂಧ ಇರ್ಬೋದೆ. ಅಷ್ಟರಲ್ಲಿ ತನುಜಾ ಮೈ ಮುರಿಯುತ್ತಾ ಆಕಲಿಸುತ್ತಾ ತಾನೇ ಎದ್ದು ಕುಳಿತಳು. ಗುಡ್ ಮಾರ್ನಿಂಗ್ ಆಕಾಶ್. ಇಂಥ 5 ಸ್ಟಾರ್ ಹೋಟೆಲ್ನಲ್ಲಿ ಮೊದಲ ಸಲ ಮಲಗಿದ್ದೆ ಅನಿಸುತ್ತೆ. ಚೆನ್ನಾಗಿ ನಿದ್ದೆ ಬಂತು ತಾನೆ? ಮಾತಿನಲ್ಲಿ ವ್ಯಂಗ್ಯ ಸ್ಪಷ್ಟವಾಗಿತ್ತು. ಒಂದು ವಿಷಯ ತಿಳಿದುಕೋ ತನು, ನಮ್ಮ ಮನೆಗಿಂತ ನನಗಿತಕರ ವಾತಾವರಣ ಬೇರೆಲ್ಲೂ ಸಿಗೋದಿಲ್ಲ. ಈಗ ನಾವು ಬೇಗ ಮನೆಗೆ ಹೊರಡಬೇಕು. ಅಲ್ಲಿ ಎಲ್ಲರೂ ನಮಗಾಗಿ ಕಾಯ್ತಿರುತ್ತಾರೆ. ಅದಿರಲಿ, ನಿನ್ನ ವಿದ್ಯೆಯಲ್ಲಿ ಏನೋ ಬಡಬಡಿಸಿದೆಯಲ್ಲ, ಆ ರಾಜು ಯಾರು ಎಂದು ಕೇಳಿದ. ಓ, ರಾಜು ಹೆಸರು ಹೇಳಿದ್ನಾ? ರಾಜು ಅಂದರೆ ರಾಜೇಶ್, ನನ್ನ ಕ್ಲಾಸ್ಮೇಟ್, ಬೆಸ್ಟ್ ಫ್ರೆಂಡ್. ಅದಿರಲಿ, ಏನೋ ನಿಮ್ಮ ಮನೆ ಅಂದಿಯಲ್ಲ, ಅಲ್ಲಿ ಮನುಷ್ಯರು ಇಷ್ಟಪಡುವಂಥ ವಸ್ತು ಅನ್ನೋದೇನಾದರೂ ಇದೆಯಾ? ನಿನ್ನಂಥ ಮಿಡ್ಲ್ ಕ್ಲಾಸ್ನವರ ಮೆಂಟಾಲಿಟಿಯೇ ಅಷ್ಟೇ. ಸದಾ ಸಿಂಬಳದಲ್ಲಿ ನೊಣ ಸಿಕ್ಕಿಕೊಂಡಂತೆ ಒದ್ದಾಡುವುದು, ಅಲ್ಪ ಮಾತ್ರದ ಖುಷಿಯನ್ನು ಆಕಾಶದಷ್ಟು ಎತ್ತರಕ್ಕೆ ಏರಿಸುವುದು. ನೋಡ್ತಿರು, ನನ್ನಿಂದಾಗಿ ನಿಮಗೆ ಪ್ರಪಂಚದ ಇನ್ನೊಂದು ಮುಖ ಕಾಣಿಸುತ್ತೆ. ಆಗ ಮನೆಗೆ ವಾಪಸ್ ಹೋಗುವ ಮಾತನ್ನೇ ಮರೆತು ಬಿಡ್ತೀಯ. ಇದು ನನ್ನ ಚಾಲೆಂಜ್ ಆಕಾಶ್. ಬಹುಶಃ ನಿನ್ನ ಈ ಮಾತು ಆ ರಾಜೇಶ್ಗೆ ಅನ್ವಯಿಸಬಹುದೇನೋ ಹೊರತು ಖಂಡಿತ ನನಗಲ್ಲ. ಬೇಕಿದ್ರೆ ಹಣಕ್ಕಾಗಿ ನಾನು ಏನೆಲ್ಲ ಮಾಡಬಹುದಿತ್ತು. ಆದರೆ ನಮ್ಮಂಥ ಯುವ ಪೀಳಿಗೆಗೆ ಒಂದು ಮಾದರಿ ಆಗಬೇಕೆಂಬುದೇ ನನ್ನ ಆಸೆ. ಅದಕ್ಕಾಗಿಯೇ ಕಾಲೇಜ್ನಲ್ಲಿ ಹಾಸ್ಟೆಲ್ ಆಗಿದ್ದಿ, ಎಲ್ಲಿ ಹೋಗುತ್ತೆ ನಿನ್ನ ಮೇಷ್ಟ್ರ ಬುದ್ಧಿ? ಅದೇ ನಮ್ಮ ರಾಜು ನೋಡು, ಇಡೀ ಜೀವನದ ಎಲ್ಲ ಸುಖ ಸೌಲಭ್ಯಗಳನ್ನು ಅನುಭವಿಸಬೇಕಂತಾನೆ. ನಿಜ ಅಂದರೆ ನನ್ನನ್ನು ಮದುವೆ ಆದ್ದರಿಂದ ನೀನಿಷ್ಟು ದಿನ ಕಾಣದಿರುವಂಥ ಕನಸಿನಲ್ಲಿಯೂ ಕಲ್ಪಿಸಿಕೊಳ್ಳಲಾರದಂಥ ಹೊಸ ಪ್ರಪಂಚವನ್ನೇ ಕಾಣ್ಬೋದು ಮೇಷ್ಟ್ರೇ ಎಂದು ಜೋರಾಗಿ ನಕ್ಕಳು. ನನ್ನ ಪರಿಶ್ರಮದಿಂದ ನನಗೇನು ಸಿಕ್ಕಿದೆಯೋ ನಾನು ಅದರಲ್ಲಿ ತೃಪ್ತನಾಗಿದ್ದೇನೆ ತನುಜಾ. ಏನು ಮಹಾ ಸಿಕ್ಕಿದೆ ಅಂತ ತೃಪ್ತನಾಗಿದ್ದಿ? ನಿಮಗೆ ಸಿಗುವಂಥ ಸಂಬಳ ಸೌಲಭ್ಯ ನಮ್ಮ ಡ್ಯಾಡಿಯ ಆಫೀಸ್ನ 3ನೇ ದರ್ಜೆ ಸಿಬ್ಬಂದಿಗೆ ಸಿಗುತ್ತದೆ. ಆದರೆ ಜೊತೆಗೆ ಅವರು ತಮ್ಮ ಮನೆಗಳಲ್ಲಿ ಎಲ್ಲ ಉಪಯುಕ್ತ ಸಾಧನಗಳನ್ನು ಹೊಂದಿದ್ದಾರೆ.
ನಿನ್ನದು ಮನೆ ಅಂತ ಇದೆ. ಇಲ್ಲಿ ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ನನಗೆ ಪ್ರಾಣ ಹೋಗುವಂತಾಗಿತ್ತು. ಮನೆಯಿಂದ ಈಗಾಗಲೇ ಫೋನ್ ಬಂದಿತ್ತು. ಬೆಳಿಗ್ಗೆ ಎಣ್ಣೆ ಶಾಸ್ತ್ರ ಮಾಡಿ ಸ್ನಾನ ಆದ ನಂತರ ತಿಂಡಿ ಕಾಫಿ ಅಲ್ಲೇ ತೆಗೆದುಕೊಳ್ಬೇಕು ಅಂತ ಎಲ್ಲರೂ ಕಾಯ್ತಿದ್ದಾರೆ ಎಂದು ತಿಳಿಸಿದರು. ಹೀಗಾಗಿ ಬೇಗ ನಾವೀಗ ಮನೆಗೆ ಹೋಗಬೇಕು, ನಮಗಾಗಿ ಎಲ್ಲರೂ ಕಾಯ್ತಿದ್ದಾರೆ ಎಂದ. ಹೋಲ್ಡ್ ಆನ್, ಇಷ್ಟು ಬೇಗ 7 ಗಂಟೆಗೆ ಆ ಮನೆಗೆ ಹೋಗಿ ಏನು ಮಾಡೋದು? ನಾನು ಸ್ನಾನ ಮಾಡಿ ತಿಂಡಿ ತಿನ್ನಬೇಕು. ಮೊದಲು ಆರ್ಡ್ರ್ ಮಾಡು. ನಿಮ್ಮ ಮನೆಯಲ್ಲಿ ಮದುವೆ ಮನೆಯ ಲಾಡು ಫೇನಿಗಳನ್ನೇ ಇನ್ನು 1 ವಾರ ತಿಂಡಿ ಅಂತ ತಿನ್ನುತ್ತಾರೆ ಅನ್ನೋದು ಗೊತ್ತು. ಅಂಥ ಕರ್ಮ ನನಗೆ ಬೇಡ. ನನಗಾಗಿ ಆಮ್ಲೆಟ್ ಆ್ಯಂಡ್ ಟೋಸ್ಟ್ ವಿತ್ ಆರೆಂಜ್ ಜ್ಯೂಸ್ ಹೇಳಿಬಿಡು. ನಿನಗೆ ಏನು ಬೇಕೋ ತರಿಸಿಕೊ. ಬಿಲ್ ಚಿಂತೆ ಮಾಡಬೇಡ, ಎಲ್ಲವನ್ನು ಡ್ಯಾಡ್ ಒಟ್ಟಾಗಿ ಪೇ ಮಾಡ್ತಾರೆ. ಈಗ ಸ್ನಾನಕ್ಕೆ ಮೊದಲು ಬಿಸಿ ಬಿಸಿ ಕಾಫಿ ಬರಲಿ ಎಂದು ಆರಾಮವಾಗಿ ಹಾಸಿಗೆ ಮೇಲೆ ಕಾಲು ಚಾಚಿ ರಿಮೋಟ್ ಬಟನ್ ಹೊತ್ತುತ್ತಾ ಟಿವಿ ನೋಡತೊಡಗಿದಳು. ಆಕಾಶ್ನಿಗೆ ಸಿಟ್ಟಿನಿಂದ ಮೈ ಪರಿಚಿಕೊಳ್ಳುವಂತಾಗಿತ್ತು. ಎಂಥ ಮೋಸದ ಬಲೆಗೆ ಸಿಕ್ಕಿಬಿದ್ದು ತಾನು ಅಗ್ಗದ ಭೇಟಿಯಾದೇನಲ್ಲ ಅನಿಸಿತ್ತು. ಅವನು ಮದುವೆಗೆ ಮೊದಲೇ ತನುಜಾ ಜೊತೆ ಅವಳ ಇಷ್ಟ ನಿಷ್ಠಗಳ ಕುರಿತು ವಿವರವಾಗಿ ಮಾತನಾಡಿದ್ದರೆ ಚೆನ್ನಾಗಿರುತ್ತಿತ್ತೇನೋ. ಅವನು ಅವಳನ್ನು ಒಮ್ಮೆ ಭೇಟಿಯಾಗಿದ್ದಂದು ನಿಜ. ಆದರೆ ಅವಳ ತಂದೆ ಏಕಾಂತದಲ್ಲಿ ಇವರಿಬ್ಬರನ್ನು ಮಾತನಾಡಲು ಬಿಟ್ಟಿದ್ದರೆ ತಾನೆ. ಅವರ ಮುಂದೆ ಇವಳು ಬಹಳ ಮುಗ್ಧಳಂತೆ ಇದ್ದು ಬಿಟ್ಟಿದ್ದಳು. ಅವಳ ನಿಜ ರೂಪ ಈಗ ಬಯಲಿಗೆ ಬಂದಿತ್ತು. ಇಷ್ಟವಿಲ್ಲದೆಯೇ ತನುಜಾಳಿಗೆ ಬೇಕಾದ ಬ್ರೇಕ್ಫಾಸ್ಟ್ಗೆ ಆರ್ಡರ್ ಕೊಟ್ಟು ತನಗೆ ಕಾಫಿ ಮಾತ್ರ ಹೇಳಿದ್ದ. ತಾವು ಮನೆಗೆ ಬರಲು ಇನ್ನೂ 1 ಗಂಟೆ ತಡವಾಗುತ್ತದೆ, ತಮಗಾಗಿ ಕಾಯದೆ ಉಪಹಾರ ಮುಗಿಸಿರೆಂದು ಮನೆಯವರಿಗೆ ಫೋನ್ ಮಾಡಿ ತಿಳಿಸಿದ. ಆದರೆ ಅವರು ಮನೆಗೆ ಹೋಗುವಷ್ಟರಲ್ಲಿ 2-3 ಗಂಟೆಯೇ ತಡವಾಗಿತ್ತು. ಇವನ ತಂಗಿಯರು ನೆಂಟರೆಲ್ಲ ಹೆಂಗಲೆಯರು ರೇಗಿಸಲು ಆರಂಭಿಸಿದರು. ಆಹಾ ಅಣ್ಣ, ಮೊದಲ ದಿನವೇ ನಾವು ಅತ್ತಿಗೆ ಜೊತೆ ತಿಂಡಿ ಕಾಫಿ ತೆಗೆದುಕೊಳ್ಳುವುದನ್ನು ತಪ್ಪಿಸಿಬಿಟ್ಟೆ ಅನ್ನು. ನಾವು ಅವರಿಗಾಗಿ ಎಂಥ ಒಳ್ಳೆ ತಿಂಡಿ ತಯಾರಿಸಿದ್ದೇವೆ ಗೊತ್ತಾ? ಅವನ ಹಿರಿಯ ತಂಗಿ ಕವಿತಾ ಛೇಡಿಸಿದಳು. ಹೇ ಕವಿತಾ, ಈಗ ನಿಮ್ಮ ಅಣ್ಣನಿಗೆ ತನುಜ ಇದ್ದರೆ ಮಾತ್ರ ಕಾಫಿ ಹೆಚ್ಚು ರುಚಿಸೋದು ಗೊತ್ತಾಯ್ತಾ? ಏನಪ್ಪ ಆಕಾಶ್, ನಾನು ಹೇಳಿದ್ದೆ ಸರಿ ತಾನೆ? ಅತ್ತಿಗೆ ಮಾಲತಿ ಸಹ ಚುಡಾಯಿಸಿದರು. ಅಷ್ಟರಲ್ಲಿವರೆಗಿನಿಂದ ಇಬ್ಬರು ಹುಡುಗರು ಮನೆಯೊಳಗೆ 2 ಪೋರ್ಟೇಬಲ್ AC ಸಾಗಿಸ್ತಿರುವುದು ಆಕಾಶ್ನ ಗಮನಕ್ಕೆ ಬಂದಿತ್ತು. ಅಮ್ಮ, ಇದೇನಮ್ಮ AC ಬಂದಂತಿದೆ? ತನುಜಾಳ ತಂದೆ 2 ACಗೆ ಆರ್ಡರ್ ಮಾಡಿದ್ದಾರೆ. ಒಂದು ಹಾಲ್ನಲ್ಲಿ ಟಿವಿ ಜೊತೆ ಇರುತ್ತೆ, ಇನ್ನೊಂದು ನಿನ್ನ ಕೋಣೆಯಲ್ಲಿರುತ್ತೆ ಎಂದು ಲಲಿತಮ್ಮ ಉತ್ಸಾಹದಿಂದ ಹೇಳಿದರು. ನೋಡಿದ್ಯಾ ಆಕಾಶ್, ನನ್ನ ಡ್ಯಾಡಿಗೆ ನನ್ನ ಬಗ್ಗೆ ಎಷ್ಟು ಅಕ್ಕರೆ. ಈ ಸೆಕೆಯಲ್ಲಿ AC ಇಲ್ಲದಿದ್ದರೆ ನನಗೆ ಉಸಿರಾಡಲು ಆಗೋಲ್ಲ ಅಂತ ಅವರಿಗೂ ಗೊತ್ತು. ತನುಜಾಳ ಮುಖದಲ್ಲಿ ಗರ್ವದ ನಗೆ ಇತ್ತು. ಈಗ ನೀವಿಬ್ಬರು ಹೋಟೆಲ್ನಲ್ಲಿ ಮಲಗಬೇಕಾದ ಅಗತ್ಯವೇನಿಲ್ಲ. ಅಣ್ಣ ಅತ್ತಿಗೆ ಜೊತೆ ನಾವಿನ್ನು ಸರಿಯಾಗಿ ಮಾತನಾಡಿಯೇ ಇಲ್ಲ, ಚಿಕ್ಕ ತಂಗಿ ವಿನುತಾ ಆಕಾಶ್ನಿಗೆ ಹೇಳಿದಳು. ಸಾರಿ, ದ್ಯಾಟ್ ಈಸ್ ನಾಟ್ ಪಾಸಿಬಲ್. ನಮ್ಮ ಡ್ಯಾಡ್ ಹೋಟೆಲ್ಗಾಗಿ 1 ವಾರದ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಮೊತ್ತವನ್ನು ವೇಸ್ಟ್ ಮಾಡಲಾಗದು. ಅದು ಅಂತಿಂಥದಲ್ಲ, 5 ಸ್ಟಾರ್ ಹೋಟೆಲ್. ತನುಜಾ ನಿಸ್ಸಂಕೋಚವಾಗಿ ನುಡಿದಳು. ಅಲ್ಲಿದ್ದವರ ಮುಖದ ಬಣ್ಣ ಇಳಿದು ಹೋಯಿತು. ತಕ್ಷಣ ಆಕಾಶ್ನ ಬಾಯಿ ಬುಡುಕಿ ಸೋದರತೆ ಕಮಲಾಕ್ಷಿ, ಹೌದು, ಸೊಸೆ ಹೇಳ್ತಿರೋದು ಸರಿಯಾಗಿ ಇದೆ. ಅಷ್ಟು ದೊಡ್ಡ ಬಂಗಲೆಯಿಂದ ಇಳಿದು ಬಂದ ಹುಡುಗಿಗೆ ಇಟ್ಟಿಗೆ ಗೂಡಿನಂಥ ಈ ಸಣ್ಣ ಮನೆ ಏನು ಮಹಾ ಸೆಟ್ಟಾದೀತು. ಇದರ ಬದಲು ಆಕಾಶ್ನ ಮಾವ ಸೊಸೆ ಜೊತೆ ಸದಾಶಿವನಗರದಲ್ಲಿ ದೊಡ್ಡ ಬಂಗ್ಲೆ ಹುಡುಗರಿಯಾಗಿ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು. ಆಗ ಅವರ ಮುದ್ದಿನ ಮಗಳಿಗೆ ಏನೇನೋ ತೊಂದರೆ ಇರುತ್ತಿರಲಿಲ್ಲ ಎಂದು ಬಿಟ್ಟರು. ಅಷ್ಟೇ ತಾನೆ, ನಮ್ಮ ಡ್ಯಾಡಿಗೆ ಅದ್ಯಾವ ದೊಡ್ಡ ವಿಷಯ. ಚಿಟಿಕೆ ಹೊಡೆಯೋದ್ರಲ್ಲಿ ಅದನ್ನು ಅರೇಂಜ್ ಮಾಡ್ತಾರೆ. ಇದುವರೆಗೂ ಅವರು ಕೊಟ್ಟಿರುವುದೇನೋ ಕಡಿಮೆ. ಕೇಳಿ ನೋಡಿ, ಸದಾಶಿವನಗರವೋ ಜಯನಗರವೋ ಬೇಕಾದಡೆ ಕೊಡಿಸ್ತಾರೆ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟವಾಗಿ ಹೇಳಿದಳು. ತನು ಪ್ಲೀಸ್ ಸುಮ್ಮನಿರು, ಅತ್ತೆ ತಮಾಷೆಗೆ ಆಗಂದರಷ್ಟೇ. ಆಕಾಶ್ ಸಂಕೋಚದಿಂದ ನುಡಿದ. ಈಗ ಆ ತಮಾಷೆ ಎಲ್ಲ ಸಾಕು. ನಮ್ಮಲ್ಲಿ ಅತ್ತೆ ಮನೆಗೆ ಬಂದ ಸೊಸೆಯನ್ನು ಕೂರಿಸಿ ಆರತಿ ಮಾಡುವ ಪದ್ಧತಿ. ಇವತ್ತು ಸಂಜೆ ಅದಕ್ಕಾಗಿ ಅಕ್ಕಪಕ್ಕದ ಹೆಂಗಸರೆಲ್ಲ ಬರುತ್ತಾರೆ. ಕವಿತಾ, ವಿನುತಾ, ನಿಮ್ಮ ಅತ್ತಿಗೆಗೆ ಮೊಗ್ಗಿನ ಜಡೆ ಹಾಕಿ ಅಲಂಕಾರ ಮಾಡುವ ಜವಾಬ್ದಾರಿ ನಿಮ್ಮದು ಎಂದರು ಲಲಿತಮ್ಮ. ಅಮ್ಮ, ಜೊತೆಗೆ ಅಣ್ಣ ಅತ್ತಿಗೆ ಇಬ್ಬರು ನೀರಿನ ಟಬ್ನಿಂದ ಉಂಗುರ ಹುಡುಕುವ ಶಾಸ್ತ್ರವು ಬಾಕಿ ಉಳಿದಿದೆ. ಅದನ್ನು ಊಟದ ನಂತರ ಇಟ್ಟುಕೊಳ್ಳೋಣವಾ? ಯಾರೋ ಉತ್ಸಾಹದಿಂದ ಕೇಳಿದರು. ಚೇಚೆ, ಇಂಥ ಉಚ್ಚಾಟಗಳು ನನಗೆ ಸ್ವಲ್ಪ ಬಿಡಿಸೋಲ್ಲ. ಇನ್ನೊಂದು ವಿಷಯ ಅಂದರೆ, ನಿನ್ನೆ ಶಾಸ್ತ್ರ ಸಂಪ್ರದಾಯಗಳಿಂದಲೇ ನನಗೆ ಸಾಕಾಗಿದೆ. ತಲೆನೋವು ಇನ್ನೂ ಹೋಗಿಲ್ಲ. ಅದಕ್ಕಾಗಿ ಸಂಜೆ ಮತ್ತೊಂದು ಆರತಿ. ಹೆಂಗಸರು ನನ್ನ ನೋಡಲು ಬಯಸುವುದು
ಅನ್ನುವುದೇನೂ ಬೇಕಾಗಿಲ್ಲ. ನಿನ್ನೆಯ ಮದುವೆಯಲ್ಲಿ ಎಲ್ಲರೂ ನನ್ನ ಮುಖ ನೋಡಿದ್ದಾರೆ ತಾನೆ. ಒಂದು ದಿನದಲ್ಲಿ ಅಂತ ಏನೂ ವ್ಯತ್ಯಾಸ ಆಗೋಲ್ಲ. ನಿಮ್ಮ ಅಕ್ಕಪಕ್ಕದವರಿಗೆ ನನ್ನನ್ನು ಪರಿಚಯಿಸಲೇಬೇಕು ಅಂತ ನಿಮಗೇನಾದರೂ ಅಷ್ಟು ಹಠವಿದ್ದರೆ ಇದರ ಬದಲಿಗೆ ಒಂದು ರಿಸೆಪ್ಷನ್ ಅರೇಂಜ್ ಮಾಡಿ ಬೇಕಾದವರನ್ನು ಕರೆಯಿರಿ. ಹಾಂ, ಅದಕ್ಕಾಗಿ ಹಣ ಖರ್ಚಾಗುತ್ತದೆ. ಅದನ್ನು ನೀವೇ ಏರ್ಪಾಡು ಮಾಡಿಕೊಳ್ಳಬೇಕಷ್ಟೆ. ತನುಜ ಆರ್ಡರ್ ಮಾಡುವವಳಂತೆ ಹೇಳಿದಳು. ಮತ್ತೊಮ್ಮೆ ಎಲ್ಲರ ಮುಖಕ್ಕೆ ತಣ್ಣೀರು ಎರಚಿದಂತಾಯಿತು. ಆಕಾಶ್ನಿಗೆ ಈ ಮದುವೆ ತನ್ನ ಜೀವನದ ಅತಿ ದೊಡ್ಡ ತಪ್ಪು ನಿರ್ಧಾರ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಯಿತು. ಅತ್ತೆ ಮನೆಯವರ ಮುಂದೆ ಏನಾದರೂ ಹೇಳಿಕೊಳ್ಳಲಿ, ಆದರೆ ಇಷ್ಟು ಜನ ನೆಂಟರು ಸೇರಿರುವಾಗ ಎಲ್ಲರ ಮುಂದೆ ಅವಮಾನ ಮಾಡುವುದೇ? ಅಷ್ಟರಲ್ಲಿ ಅವನಿಗೆ ಬೆಳಗಿನ ರಾಜೇಶ್ ಹೆಸರು ನೆನಪಿಗೆ ಬಂದು ಹೃದಯದಲ್ಲಿ ಅವಲಕ್ಕಿ ಕೊಟ್ಟಿದಂತಾಯಿತು. ತನ್ನನ್ನು ತಾನೇ ಸಂಭಾಳಿಸಿಕೊಳ್ಳುತ್ತಾ ಅವನು ಅಲ್ಲಿನ ವಾತಾವರಣ ತಿಳಿಗೊಳಿಸಲು ತಂಗಿ ಕಡೆ ತಿರುಗಿ, ಏನಮ್ಮ ಕವಿತಾ, ಅತ್ತಿಗೆಗಾಗಿ ಏನೋ ಸ್ಪೆಷಲ್ ತಿಂಡಿ ಮಾಡಿರುವೆ ಅಂದೆ, ನನಗೆ ಕೊಡೋದಿಲ್ವೇ ಎಂದು ನಗತೊಡಗಿದ. ಈಗಲೇ ತರ್ತೀನಣ್ಣ ಎನ್ನುತ್ತ ಕವಿತಾ ಒಳಗೆ ಹೊರಟಳು. ಸರಿ, ನಿನಗೆ ಬೇಕಾದ ಹಾಳು ಮೂಳು ತಿಂಡಿ ತಿನ್ನುತ್ತಿರು. ನಿನ್ನಂಥವರಿಗೆ 5 ಸ್ಟಾರ್ ಹೋಟೆಲ್ನ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಹೇಗೆ ಹೋಗಿತ್ತು? ನನಗಂತೂ ಈ ಚಿಟ್ ಮಾತು ಕೇಳಿ ತಲೆನೋವು ಬಂತು. ನಾನು ಸ್ವಲ್ಪ ಹೊತ್ತು ಮಲಗಿರ್ತೇನೆ ಪ್ಲೀಸ್, ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಎನ್ನುತ್ತಾ ಅಲ್ಲಿದ್ದವರು ಯಾರನ್ನು ಕ್ಯಾರ್ ಎನ್ನದೆ ಕೋಣೆಗೆ ಹೋಗಿ ದಡನನಿ ಬಾಗಿಲು ಹಾಕಿಕೊಂಡಳು. ಬಂದವರೆದುರು ಮನೆಯ ಪ್ರತಿಷ್ಠೆ ಬಿಟ್ಟು ಕೊಡಬಾರದೆಂದು ಲಲಿತಮ್ಮ ಏನು ಮಾಡೋದು? ತನುಜ ದೊಡ್ಡ ಶ್ರೀಮಂತ ಮನೆತನದ ಒಬ್ಬಳೆ ಹುಡುಗಿ, ಅನುಕೂಲವಾಗಿ ಬೆಳೆದು ಬಿಟ್ಟಿದ್ದಾಳೆ. ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡು ತಂದೆಯ ಅತಿ ಮುದ್ದಿನಲ್ಲೇ ಬೆಳೆದವಳು. ಲೋಕರೂಢಿ, ನಯ ವಿನಯ ಏನೋ ತಿಳಿಯದು. ನಮ್ಮ ಮನೆಯಲ್ಲಿ 2 ವಾರ ಕಳೆದರೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾಳೆ ಎಂದು ಹೇಳಿಕೊಂಡರು. ಅಯ್ಯೋ ನಮ್ಮಮ್ಮ, ಇಂಥ ಸೊಸೆ ಸಿಕ್ಕಿರುವ ನೀನೇ ಧನ್ಯಳು. ಇಂಥ ಚಂದದ ಸೊಸೆಯನ್ನು ನೀನು ಮಾತ್ರ ವಹಿಸಿಕೊಂಡು ಮಾತನಾಡಬೇಕಷ್ಟೆ. ಬಹುಶಃ ಅವಳು ತಂದಿರುವ ವರದಕ್ಷಿಣೆ ನಿನ್ನನೀಗೆ ಪ್ರೇರೇಪಿಸಿರಬೇಕು ಎಂದು ಅವರ ನಾದಿನಿ ಕಮಲಾಕ್ಷಿ ನಿಷ್ಠುರವಾಗಿ ನುಡಿದರು. ಸ್ವಲ್ಪ ಹೊತ್ತಿನ ನಂತರ ಆಕಾಶ್ ತನ್ನ ಕೋಣೆಗೆ ಹೋದ. ಅವಳಲ್ಲಿ ಹಾಸಿಗೆಗೆ ಹೊರಗೆ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಏನು ಹೇಳುವುದು, ಈ ಮನೆಯವರೆಲ್ಲ 16ನೇ ಶತಮಾನದ ಹಳ್ಳಿಗುಗ್ಗುಗಳು. ಈ ಮನೆಯು ಒಂದು ಮ್ಯೂಸಿಯಂ ಥರ ಇದೆ. ಡ್ಯಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅಂತ ಈ ಮದುವೆಗೆ ಒಪ್ಪಿಕೊಂಡೆ. ಇಲ್ಲದಿದ್ದರೆ ಯಾವಾಗಲೂ ನಿನ್ನ ಬಳಿಗೆ ಹಾರಿ ಬಂದು ಬಿಡುತ್ತಿದ್ದೆ. ಆಕಾಶ್ ಅಂತೂ ಈ ಗೊಡ್ಡ ಸಂಪ್ರದಾಯಗಳ ಸೂತ್ರದ ಗೊಂಬೆ. ತನಗಿರುವ ಸಣ್ಣ ನೌಕರಿಯನ್ನೇ ದೊಡ್ಡದೆಂದು ಭಾವಿಸ್ತಾನೆ. ನಿಜವಾದ ಜೀವನದ ಮೋಜು ಮಸ್ತಿ ಏನು ಗೊತ್ತಿಲ್ಲ. ಸರಿ ಬಿಡು, ನಾಳೆ ನಾನು ಕ್ಲಬ್ಬಿಗೆ ಬಂದು ನಿನ್ನನ್ನು ಮೀಟ್ ಮಾಡ್ತೀನಿ. ಓಕೆ ಬಾಯ್. ಬಹುಶಃ ನಿನ್ನ ತಲೆನೋವು ಸುಸ್ತು ದೂರವಾಗಿರಬೇಕು. ಯಾರೊಂದಿಗೆ ಮಾತನಾಡುತ್ತಿದ್ದೆ? ಆಕಾಶ್ ನಿಧಾನವಾಗಿ ಪ್ರಶ್ನಿಸಿದ. ಅದನ್ನು ಹೇಳುವ ಅಗತ್ಯವೇನು ನನಗಿಲ್ಲ. ನನ್ನ ಪರ್ಸನಲ್ ವಿಷಯಕ್ಕೆ ಬೇರೆಯವರು ಮೂಗು ತೋರಿಸುವುದು ನನಗೆ ಖಂಡಿತ ಇಷ್ಟವಿಲ್ಲ ಎಂದಳು ತನುಜ ಸಿಟ್ಟಿನಿಂದ. ನಾನು ನಿನ್ನ ಗಂಡತನೋ? ಗಂಡ ಹೆಂಡತಿ ಮಧ್ಯೆ ಯಾವ ವಿಷಯವೂ ಪರ್ಸನಲ್ ಅಂತ ಆಗೋದಿಲ್ಲ. ಐ ಡೋಂಟ್ ಕೇರ್. ನೀನು ಹಳೆ ಕಾಲದ ಗೊಡ್ಡು, ಅದರಿಂದ ನನಗೇನು? ಪ್ಲೀಸ್ ಈಗ ನನ್ನನ್ನು ಒಬ್ಬಳೇ ಇರಲು ಬಿಡು. ಒಂದು ರಿಕ್ವೆಸ್ಟ್, ಬಂದಿರುವ ನೆಂಟರೆದುರು ಏನೇನೋ ಮಾತನಾಡಿ ಮನೆಯ ಮಾನ ಕಳೆಯಬೇಡ ಪ್ಲೀಸ್. ಇದು ಅಮ್ಮನ ಮರ್ಯಾದೆಯ ಪ್ರಶ್ನೆ. ಆರತಿ ಇಟ್ಟುಕೊಂಡಿದ್ದೇವೆ ಅಂತ ಅವರು ಅತ್ತಾರು ಹೆಂಗಸರಿಗೆ ಹೇಳಿದ್ದಾರೆ. ಇಂದು ಸಂಜೆ ಅವರು ಬಂದಾಗ ಸುಮ್ಮನೆ ಆರತಿ ಮಾಡಿಸಿಕೊ. ಅಮ್ಮನಿಗೆ ತನ್ನ ಮನೆ ತುಂಬಿದ ಮಹಾಲಕ್ಷ್ಮಿಯನ್ನು ಎಲ್ಲರೆದುರು ತೋರಿಸಿಕೊಳ್ಳುವ ಆಸೆ. ಅವರುಗಳು ಬಂದಾಗ 10 ನಿಮಿಷ ಕುಳಿತುಕೊಳ್ಳಲಾಗದೆ ಆಕಾಶ್ ಸಿಹಿಯಾದ ಸ್ವರದಲ್ಲಿ ಓಲೈಸಿದ. ಆಯಿತು, ಆದರೆ ನನ್ನದೊಂದು ಕಂಡೀಷನ್. ನಾನು ಬಂದವರಿಗೆಲ್ಲ ಎದ್ದು ಬಗ್ಗಿ ಕಾಲಿಗೆ ನಮಸ್ಕಾರ ಮಾಡಲಾರೆ. ಅಂತ ಸೀರಿಯಲ್ ಸಿನಿಮಾ ಸ್ಟೈಲ್ ನನಗೆ ಬೇಕಿಲ್ಲ. ಇದಕ್ಕೆ ಬದಲಾಗಿ ನೀನು ನಾಳೆ ಸಂಜೆ ನನ್ನ ಜೊತೆ ಕ್ಲಬ್ಬಿಗೆ ಬರಬೇಕು. ಆಯಿತು, ಹಾಗೆ ಆಗಲಿ. ಅಮ್ಮನಿಗೆ ಇದರ ಬಗ್ಗೆ ಹೇಳಿ ನಾನು ಒಪ್ಪಿಸ್ತೀನಿ ಬಿಡು ಎಂದು ಆಶ್ವಾಸನೆ ನೀಡಿದ. ಸಂಜೆ ಹೊತ್ತಿಗೆ ಮನೆಯವರೆಲ್ಲ ಈ ಮಹಾತಾಯಿ ಇನ್ನೇನೋ ರಂಪಾರಾದ ಅಂತ ಮಾಡಲಿದ್ದಾಳು ಎಂದು ಎದುರು ಬಿಟ್ಟಿದ್ದರು. 2 ದಿನಗಳಲ್ಲಿ ಅವಳ ಸ್ವಭಾವವನ್ನು ಚೆನ್ನಾಗಿ ಅರಿತಿದ್ದರು. ನಾದಿನಿಯರು ಉತ್ಸಾಹದಿಂದ ಅವಳ ಬಳಿ ಬಂದು ನಕ್ಕು ನಗಿಸಲು ಮಾತನಾಡಿಸಲು ಯತ್ನಿಸಿದಾಗ ಅವರನ್ನು ಅಲ್ಲೇ ಮಟ್ಟ ಹಾಕಿದ್ದಳು. ಅವರು ಅಣ್ಣನ ಕೋಣೆ ಪ್ರವೇಶಿಸಲು ಯತ್ನಿಸಿದಾಗ ಅವಳು ಸಿಟ್ಟಿನಿಂದ ಕೆಂಡ ಮಂಡಲವಾಗಿದ್ದಳು. ಅವಳು ಕೋಪದಿಂದ ಬುಸುಗುಡುತ್ತಾ, ನಿಮ್ಗೆ ಅಷ್ಟು ಮ್ಯಾನಸ್ ಗೊತ್ತಾಗೋದಿಲ್ವೇ? ನನ್ನ ಅನುಮತಿ ಇಲ್ಲದೆ ನನ್ನ ಕೋಣೆಗೆ ಬರುವುದು ನಿಜಕ್ಕೂ ಬ್ಯಾಡ್ ಮ್ಯಾನಸ್. ಮೊದಲು ಇಲ್ಲಿಂದ ಹೊರಡಿ. ನಾನೀಗ ಸ್ವಲ್ಪ ಮಲಗಬೇಕು. ನಿಮ್ಮಂಥವರ ಜೊತೆ ಮಾತಾಡಿ ನನಗೂ ಏನೂ ಆಗೋಕ್ಕಿಲ್ಲ ಎಂದು ಗುಡುಗಿದಳು. ಸಂಜೆ ಆರತಿ ಸಡಗರಕ್ಕೆ ಅವಳು ಮೊಗ್ಗಿನ ಜಡೆ ಹಾಕಿಕೊಳ್ಳುವುದಿರಲಿ, ಮಾಮೂಲಿ ಎರಳು ಸಹ ಹಾಕಿಕೊಳ್ಳದೆ ಹೂವನ್ನು ಮುಡಿಯದೆ ಸ್ಟೈಲ್ ಆಗಿ ಕೂದಲನ್ನು ಇಳಿಬಿಟ್ಟು ಸೇವ್ಲೆಸ್ ಬ್ಲೌಸ್ ಧರಿಸಿ ಕುಳಿತಿದ್ದಳು. ಅವಳು ಸೀರೆ ಹುಟ್ಟಿದೆ ಲಲಿತಮ್ಮನ ಪುಣ್ಯ ಎನ್ನಬೇಕು. ಬಂದವರಿಗೆ ನಮಸ್ಕರಿಸದಿರಲಿ,
ಅವ್ರ ಉಡುಗೊರೆ ಅಂತ ಕೊಟ್ಟಿದ್ದನ್ನು ನಿರ್ಲಕ್ಷ್ಯವಾಗಿ ಅಲ್ಲಿದ್ದ ನಾದಿನಿಯರ ಕೈಗೆ ಕೊಟ್ಟು ಬಿಟ್ಟಳು. ಬಂದವರು ಸಿಹಿ ತಾಂಬೂಲ ಪಡೆದು ತಮ್ಮಲ್ಲೇ ಏನೋ ಮಾತನಾಡಿಕೊಳ್ಳುತ್ತಾ ಹೊರಟಿದ್ದಾಯಿತು. ಅಂದು ರಾತ್ರಿ ಊಟವಾದ ನಂತರ ಲಲಿತಮ್ಮ ಸೊಸೆಗೆ ಉಡುಗೊರೆ ಬಂದಿದ್ದನ್ನೆಲ್ಲ ತನ್ನ ಕೋಣೆಯಲ್ಲಿ ಇರಿಸಿಕೊಳ್ಳಲು ಹೇಳಿದರು. ಅದಕ್ಕೆ ಅವಳ ಅಟ್ಟಹಾಸದಿಂದ ನಕ್ಕು, ನಿಮ್ಮ ವಟಾರದವರು ಕೊಟ್ಟ ಈ ಅಗ್ಗದ ಉಡುಗೊರೆಗಳನ್ನು ನೀವೇ ಇಟ್ಕೊಳ್ಳಿ, ಅಥವಾ ನಿಮ್ಮ ಹೆಣ್ಣು ಮಕ್ಕಳ ಮದುವೆಗೆ ಬಳುವಳಿ ಅಂತ ಉಪಯೋಗಿಸಿ. ಇದಕ್ಕಿಂತ 100 ಪಟ್ಟು ಚೆನ್ನಾಗಿರೋ ವಸ್ತುಗಳನ್ನು ನಾವು ಹಬ್ಬದ ಸಂದರ್ಭದಲ್ಲಿ ಮನೆಯ ಕೆಲಸದವರಿಗೆ ಕೊಡ್ತಾ ಇರ್ತೇವೆ ಎಂದಳು. ಈ ಅಪಮಾನದಿಂದ ಆಕೆ ತಲೆ ತಗ್ಗಿಸಿದರು. ಮಾರನೇ ದಿನ ತನುಜಾ ಹೋಟೆಲ್ನಿಂದ ಅವನ ಜೊತೆಗೆ ಮನೆಗೆ ಬರಲು ಯಾವ ಉತ್ಸಾಹವನ್ನು ತೋರಿಸಲಿಲ್ಲ. ತನ್ನ ಗೆಳತಿಯರನ್ನೆಲ್ಲ ಊಟಕ್ಕೆ ಕರೆದು ಅವರೊಂದಿಗೆ ಕಾರ್ಡ್ಸಾಡುತ್ತಾ ತನ್ನದೇ ಲೋಕದಲ್ಲಿ ಇದ್ದು ಬಿಟ್ಟಳು. ಮನೆಗೆ ಅವಳನ್ನು ಕರೆದೊಯ್ಯಲೆಂದು ಕಾದು ಕಾದು ಸಾಕಾದ ಆಕಾಶ್ ಅವಳ ಗೆಳತಿಯರೆದುರು ತಕ್ಷಣ ಹೊರಡೋಣವೆಂದು ಅವಸರಪಡಿಸಿದ. ಟೇಂಕಾರದಿಂದ ಕಾಲ ಮೇಲೆ ಕಾಲು ಹಾಕಿಕೊಂಡು, ನೋ, ನನ್ನ ಫ್ರೆಂಡ್ಸ್ನೆಲ್ಲ ಬಿಟ್ಟು ಆ ಕೊಂಪೆಗೆ ಬಂದು ನನಗೆ ಏನು ಮಾಡಲಿ? ಇಲ್ಲಿ ನಿನಗೆ ಸರಿ ಹೋಗುತ್ತಿಲ್ಲವಾದರೆ ಮನೆಗೆ ಹೊರಟು ಬಿಡು. ನೆನಪಿರಲಿ, ಸಂಜೆ ನಾವು ನೈಟ್ ಕ್ಲಬ್ಗೆ ಹೋಗಬೇಕು. ನಿನಗಾಗಿ ಕಾರು ಕಳಿಸ್ತೇನೆ ಎಂದಳು. ಅವನ ಒಬ್ಬನೇ ಮನೆಗೆ ಬಂದಾಗ, ಇದೇನು ಆಕಾಶ್, ಒಂಟಿಯಾಗಿ ಬಂದಿರುವೆ, ತನುಜ ನಿನ್ನ ಜೊತೆ ಬರಲಿಲ್ವೇ? ಲಲಿತಮ್ಮ ವಿಚಾರಿಸಿದರು. ಅವಳಿಗೆ ಸ್ವಲ್ಪ ಹುಷಾರಿಲ್ಲಮ್ಮ, ಮಲಗಿದ್ಲು, ನಾನು ಬಂದುಬಿಟ್ಟೆ ಎಂದ. ಏನಾಯ್ತಪ್ಪ ಅವಳಿಗೆ? ಹುಷಾರಿಲ್ಲ ಅಂತೀಯಾ? ನೀನು ಅಲ್ಲೇ ಅವಳ ಜೊತೆ ಇರಬಾರ್ದಿತ್ತೆ? ಅವರ ಆತಂಕ ಕಡಿಮೆ ಆಗಿರಲಿಲ್ಲ. ಅಯ್ಯೋ, ಅಂಥದ್ದೇನಿಲ್ಲಮ್ಮ, ಅವಳ ಜೊತೆ ಅವಳ ಫ್ರೆಂಡ್ಸ್ ಇದ್ದಾರೆ. ಸಂಜೆ ಆಕಾಶ್ ಎಂದಿನಂತೆ ಸಾಧಾರಣ ಉಡುಪಿನಲ್ಲೇ ಸಿದ್ಧನಾಗಿ, ಅಮ್ಮ ತನ್ನ ಫ್ರೆಂಡ್ಸ್ಗೋಸ್ಕರ ಕ್ಲಬ್ನಲ್ಲಿ ಪಾರ್ಟಿ ಇಟ್ಟುಕೊಂಡಿದ್ದಾಳೆ, ರಾತ್ರಿ ಊಟಕ್ಕೆ ನನಗೆ ಕಾಯಬೇಡಿ ಎಂದು ಹೇಳಿ ಕಾರು ಹೇರಿ ಹೋಟೆಲ್ಗೆ ಹೊರಟೇ ಬಿಟ್ಟ. ಅವನನ್ನು ಕಂಡೊಡನೆ ತನುಜಳ ಕೋಪ ಕೆರಳಿತು. ಇದೇನು ತೀರಾ ಆರ್ಡಿನರಿ ಡ್ರೆಸ್ನಲ್ಲಿ ಬಂದಿದೆ? ನಿನ್ನ ಬಳಿ ಬೇರೆ ಸೂಟ್ ಇಲ್ಲದಿದ್ದರೆ ಡ್ಯಾಡಿ ಮದುವೆಗೆ ಕೊಡಿಸಿದ್ದಾರಲ್ಲ, ಒಂದನ್ನು ಹಾಕಿಕೊಂಡು ಬರ್ಬೋದಿತ್ತಲ್ವಾ? ನೈಟ್ ಕ್ಲಬ್ಗೆ ಯಾರಾದರೂ ಇಂಥ ಕಳಪೆ ಗೆಟಪ್ನಲ್ಲಿ ಹೋಗ್ತಾರೇನು? ಅವಳು ಒಂದೇ ಸಮ ರೇಗಾಡಿದ್ಲು. ಇಷ್ಟು ಸೆಕೆಯಲ್ಲಿ ನನಗೆ ಸೂಟ್ ಧರಿಸಲಾಗದು. ನಿನ್ನಂತೆ ನನಗೆ ಕ್ಲಬ್ ಸುತ್ತಬೇಕೆಂಬ ಯಾವ ಆಸೆಯೂ ಇಲ್ಲ. ಬೇಕಾದರೆ ನೀನು ಒಬ್ಬಳೇ ಹೋಗು, ನಾನು ಬರೋಲ್ಲ. ಅಂತ ದುಬಾರಿ ಕ್ಲಬ್ಗೆ ಎಂಟ್ರಿ ಪಡೆಯಲು ನಿಮಗೆ ಯೋಗ್ಯತೆ ಇದ್ದರೆ ತಾನೆ? ಈ ಕ್ಲಬ್ಗೆ ಮೆಂಬರ್ಶಿಪ್ ಪಡೆಯಲು ನಿನ್ನ 8 ತಿಂಗಳ ಸಂಬಳ ಸುರಿಯಬೇಕಾಗುತ್ತದೆ, ಗೊತ್ತೇನು? ಅವಳ ಕೋಪ ಇನ್ನೂ ಹಾರಿರಲಿಲ್ಲ. ನನ್ನ ಕೆಲಸ, ಗುಣ, ನಡತೆ, ಸಂಬಳ, ಮನೆತನ ಎಲ್ಲ ನೋಡಿಕೊಂಡೆ ನಿಮ್ಮ ತಂದೆ ನನ್ನ ಬಳಿ ಕನ್ಯಾಸೆರೆ ಬಿಡಿಸಿಕೊಡಲು ಕೇಳಿಕೊಂಡು ಬಂದದ್ದು. ಮತ್ತೆ ಮತ್ತೆ ನೀನು ಹೀಗೆ ನನ್ನನ್ನು, ನನ್ನ ಮನೆಯವರನ್ನು ಅವಮಾನಿಸುತ್ತಿದ್ದರೆ ನನಗೆ ಸಹಿಸಲಾಗದು. ನೀನು 1-2 ವರ್ಷವಲ್ಲ, ಹೀಗೆ ಜೀವ ಮಾನವಿಡೀ ಸಹಿಸಿಕೊಳ್ತಲೇ ಇರಬೇಕಾಗ್ತದೆ. ಡ್ಯಾಡಿ ನನಗೆ ನೀಡಿರುವ ಶಿಕ್ಷೆಗೆ ಮೂಲ ಕಾರಣನೇ ನೀನು. ತಮ್ಮ ಹಠದ ಕಾರಣ ಅವರು ನನ್ನ ಜೀವನ ಹಾಳು ಮಾಡಿದ್ರು. ಅದೆಂಥ ಹಠ ನಿನಗೆ? ಶಿಕ್ಷೆ ಆಗಲು ನಾನು ಹೇಗೆ ಕಾರಣವಾಗ್ತೀನಿ? ಆಕಾಶ್ನಿಗೆ ಆಶ್ಚರ್ಯವಾಯಿತು. ಸರಿಯಾಗಿ ಕೇಳಿಸಿಕೊ, ಇದನ್ನು ಅರ್ಥ ಮಾಡಿಕೊಂಡು ನಿನ್ನ ಲಿಮಿಟ್ನಲ್ಲಿ ನೀನಿರು. ನಾನು ರಾಜುವನ್ನೇ ಮದುವೆ ಆಗಬೇಕಂತಿದ್ದೆ. ನಾವಿಬ್ಬರು ಕಾಲೇಜ್ನಿಂದ ಮೊದಲ ದಿನಗಳಿಂದಲೇ ಕ್ಲೋಸ್ ಆಗಿದ್ದೆವು. ಅವನದು ಬೇರೆ ಜಾತಿ ಅಂತ ಡ್ಯಾಡಿ ಈ ಮದುವೆಗೆ ಒಪ್ಪಲಿಲ್ಲ. ಅವನು ನಿನ್ನಂತೆ ಗುಗ್ಗು ಅಲ್ಲ, ಬಿಂದಾಸ್ ಹುಡುಗ. ಲೈಫ್ ಇರುವುದೇ ಮಜಾ ಉಡಾಯಿಸ್ಲಿಕ್ಕೆ ಅನ್ನೋನು. ಅದಕ್ಕೆ ಡ್ಯಾಡ್ಗೆ ಸರಿ ಹೋಗಿರಲಿಲ್ಲ. ನನ್ನ ಆಸ್ತಿ ಹೊಡೆಯಲೆಂದೇ ಅವನು ನನ್ನನ್ನು ಮದುವೆ ಆಗಲು ಒಪ್ಪಿದ್ದಾನೆಂದು ಡ್ಯಾಡ್ ಅಭಿಪ್ರಾಯ. ನಾನು ಅವನನ್ನೇ ಮದುವೆ ಆಗುವುದಾದರೆ ತಮ್ಮ ಆಸ್ತಿಯಲ್ಲಿ ನಯ ಪೈಸೆ ಕೊಡೋದಿಲ್ಲ ಎಂದು ಬಿಟ್ಟರು. ಅವರದು ಸ್ವಯಾರ್ಜಿತ ಆಸ್ತಿ ಆಗಿದ್ದರಿಂದ ನಾನು ಅವರೊಪ್ಪಿದ ಗುಗ್ಗುನ ಮದುವೆ ಆಗಬೇಕಾಯ್ತು. ಅವರೊಪ್ಪಿದ ನಿನ್ನಂಥ ಗುಗ್ಗುವನ್ನು. ಅವನೆಂದರೆ ನಿನಗೆ ಅಷ್ಟು ಆಸೆ ಇರುವಾಗ ನೀನು ಅವನನ್ನೇ ಕಟ್ಟಿಕೊಳ್ಬೇಕಾಗಿತ್ತು. ಅಪ್ಪನ ಆಸ್ತಿ ಒದ್ದು ಹೋಗುವಷ್ಟು ನಿನಗೆ ಯೋಗ್ಯತೆ ಇಲ್ವಾ? ಇದೆಲ್ಲ ಸಿನಿಮಾಗಳಲ್ಲಿ ಹೇಳುವುದು ಸುಲಭ, ಜೀವನದಲ್ಲಿ ಪಾಲಿಸುವುದು ಕಷ್ಟ. ಒಮ್ಮೆ ಆಸ್ತಿ ಅನುಕೂಲಗಳ ಸುಖ ಅನುಭವಿಸಿದವರು ಅದನ್ನು ಬಿಟ್ಟು ಕೆಟ್ಟಿರುವುದುಂಟೆ. ನಿನ್ನಂಥವರಿಗೆ ಐಫೈ ಲೈಫ್ ಸ್ಟೈಲ್ ಬಗ್ಗೆ ಏನು ಗೊತ್ತಾಗುತ್ತೆ ಬಿಡು. ನಾನಿರುವುದರಲ್ಲೇ ಅಲ್ಪತೃಪ್ತ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ನಡೆಯುವವನು. ಮನುಷ್ಯನಿಗೆ ಸುಖ ಅಂತ ಸಿಗುವುದು ತನ್ನ ಕುಟುಂಬದ ಪ್ರೀತಿ ವಾತ್ಸಲ್ಯ ಪಡೆದುಕೊಂಡಾಗ ಮಾತ್ರ. ನಿನಗೆ ಅದೆಂದೂ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಓ ಶಟಪ್, ನಿನ್ನಿಂದ ಲೆಕ್ಚರ್ ಕೇಳಲು ನಾನು ಸಿದ್ಧಳಿಲ್ಲ. ನನಗೆ ಟೈಮೂ ಇಲ್ಲ. ನಿನ್ನನ್ನು ಈ ಕ್ಲಬ್ನೊಳಗೆ ಈ ಅವತಾರದಲ್ಲಿ ಬಿಟ್ಟುಕೊಳ್ಳೋದಿಲ್ಲ. ಆದ್ದರಿಂದ ನೀನು ನನ್ನ ಜೊತೆ ಬರದೇ ಇರುವುದೇ ಉತ್ತಮ. ಅದು ಅಲ್ಲದೆ ಅಲ್ಲಿಗೆ ನಗರದ ಕಡು ಶ್ರೀಮಂತರು, ಸೆಲೆಬ್ರಿಟಿ ಲೆವೆಲ್ನವರು ಬರ್ತಾರೆ. ನಿನ್ನಂಥ ಕುಚೇಲನನ್ನು ನಾನು ಅವರಿಗೆ ಏನೆಂದು ಪರಿಚಯಿಸಲಿ? ನೀನು ಅಲ್ಲಿ ಕಂಫರ್ಟೇಬಲ್ ಆಗಿರಲು ಸಾಧ್ಯವಿಲ್ಲ. ರಾಜೇಶ್ ಮತ್ತು ನನ್ನ ಇತರ ಫ್ರೆಂಡ್ಸನ್ನು ನೋಡಿ ನಿಮಗೆ ಮತ್ತಷ್ಟು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಹೆಚ್ಚಾಗ್ಬೋದು. ತನ್ನ ಮಾತು ಮುಗಿಸಿದ ತನುಜಾ ಆ ಕೋಣೆಯಿಂದ ಹೊರಗೆ ಹೊರಟಳು.
ತನುಜಳ ಮಾತುಗಳು ಅವನನ್ನು ಈಟಿಯಂತೆ ಹಿರಿದವು. ತನ್ನ ಎಷ್ಟು ಜನ ವಿದ್ಯಾರ್ಥಿಗಳು ಈಗ IAS ಪರೀಕ್ಷೆ ಎದುರಿಸಿ ಅಧಿಕಾರಿಗಳಾಗಿದ್ದಾರೆ ಎಂಬುದು ಅವಳಿಗೆ ಗೊತ್ತಿಲ್ಲ. ಸಮಾಜದಲ್ಲಿ ತನ್ನ ಪ್ರತಿಷ್ಠೆ ಏನೆಂಬುದು ಅವಳಿಗೆ ತಿಳಿಯದು. ಇವಳನ್ನು ಮದುವೆಯಾಗಿ ತಾನು ಅತಿ ದೊಡ್ಡ ತಪ್ಪು ಮಾಡಿದೆ ಎನಿಸಿತು. ದಿನೇ ದಿನೇ ಅವಳು ತನಗೆ ಮಾತ್ರವಲ್ಲದೆ ತಾಯಿ ತಂಗಿಯರಿಗೆ, ನೆಂಟರಿಷ್ಟರಿಗೆ ಎಲ್ಲರಿಗೂ ಅವಮಾನ ಮಾಡುವುದನ್ನೇ ತನ್ನ ಕರ್ತವ್ಯವೆಂದುಕೊಂಡಿದ್ದಾಳೆ. ಇಂಥ ತಿರಸ್ಕಾರವನ್ನು ಜೀವನವಿಡೀ ಹೇಗೆ ಸಹಿಸಿಕೊಳ್ಳುತ್ತಿರಬೇಕು? ಈಗ ಅವನಿಗೆ ರಾಮರಾಯರು ತನ್ನಂಥ ಮಹಾಸ್ವಾರ್ಥಿಯಾದ ದುರಭ್ಯಾಸಗಳ ಮಧ್ಯಮ ವರ್ಗದ ಸೀದಾಸಾದ ವ್ಯಕ್ತಿಯನ್ನು ತಂದುಕೊಂಡಿದ್ದಾರೆಂಬುದು ಚೆನ್ನಾಗಿ ಅರ್ಥವಾಯಿತು. ದಾಸಿಯಾದ ಮಗಳಿಗೆ ಏಕೆ ಅಳಿಯನನ್ನಾಗಿ ಮಧ್ಯಮ ವರ್ಗದ ಆರ್ಥಿಕ ಸಂಕಷ್ಟದಲ್ಲಿರುವ ಇಬ್ಬರು ತಂಗಿಯರ ಮದುವೆ ಆಗಬೇಕಾಗಿರುವ ತನ್ನಂತಹ ಬಕ್ರನನ್ನೇ ಇದಕ್ಕೆ ಸರಿ ಎಂದು ನಿರ್ಧರಿಸಿದ್ದಾರೆ. ವರದಕ್ಷಿಣೆ ವರ ಉಪಚಾರದ ಆಸೆಗೆ ಮರುಳಾಗಿ ಅಮ್ಮ ಹಿಂದೆ ಮುಂದೆ ಯೋಚಿಸದೆ ಈ ಮದುವೆಗೆ ಒಪ್ಪಿದರು. ತನುಜಳ ಅಪಮಾನ ಸಹಿಸಿಕೊಂಡು ಇರುವುದೆಂದರೆ ಜೀವಮಾನವಿಡೀ ದುಃಖದಲ್ಲಿ ನರಳಬೇಕೆಂದರ್ಥ. 2 ದಿನಗಳಲ್ಲಿ ಅವಳ ಜೊತೆಗೆ, ಮನೆಯವರ ಜೊತೆಗೆ ಅವಳು ನಡೆದುಕೊಂಡ ರೀತಿಯಾದರೂ ಎಂಥದು? ಕೇವಲ ಗಂಡ ಮಾತ್ರವೇ ಹೆಂಡತಿಯನ್ನು ಶೋಷಿಸ್ತಾನೆ ಎಂದವರು ಯಾರು? ಹೆಂಡತಿಯ ಇಂಥ ಹುಚ್ಚು ಮಾತಿನಿಂದ ಎಲ್ಲರ ಮುಂದೆ ಮಾನ ಕಳೆಯುವುದರಿಂದ ಆಗುವ ಮಾನಸಿಕ ಶೋಷಣೆ ಕಡಿಮೆಯೇ? ತಾನೀಗ ಅವಳಿಂದ ವಿಚ್ಛೇದನ ಪಡೆದರೆ ಅದು ಮನೆಯಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಬಹುದು. ನಾಳೆ ತಂಗಿಯರ ಮದುವೆಗೆ ಈ ಕಾರಣದಿಂದ ತೊಂದರೆ ಆಗ್ಬೋದು. ಈ ಕಾರಣಕ್ಕೆ ಅಮ್ಮ ವಿಚ್ಛೇದನಕ್ಕೆ ಎಂದು ಒಪ್ಪಿಕೊಳ್ಳದಿರ್ಬೋದು. ಇದೇ ರೀತಿ ಅಸಮಂಜಸಕ್ಕೆ ಸಿಲುಕಿ ಅವನು ಯಾವಾಗ ನಿದ್ದೆಗೆ ಜಾರಿದನೋ ತಿಳಿಯಲಿಲ್ಲ. ಬೆಳಿಗ್ಗೆ ಫೋನ್ ಸದ್ದು ಮಾಡಿದಾಗಲೇ ಅವನಿಗೆ ಎಚ್ಚರವಾದದ್ದು. ಅದಾಗಲೇ 8 ಗಂಟೆ ಆಗಿತ್ತು. ತನುಜ ಹಾಸಿಗೆಯಲ್ಲಿ ಇರಲಿಲ್ಲ. ಅದರರ್ಥ ಅವಳು ರಾತ್ರಿ ಇಡೀ ಕ್ಲಬ್ನಲ್ಲಿ ಕಾಲ ಕಳೆದಿದ್ದಳು ಅಂತಾಯಿತು. ಅಷ್ಟು ಹೊತ್ತಾದರೂ ಅವಳಿಗೆ ವಾಪಸ್ ಬರಬೇಕು ಅನಿಸಿರಲಿಲ್ಲ. ಫೋನ್ ಮಾಡಿದ್ದು ಅವನ ತಂಗಿ ವಿನುತಾ. ಆಕಾಶ್ನ ಮಾತು ಕೇಳಿಸುತ್ತಲೇ, ಅಣ್ಣ, ಇವತ್ತು ಅತ್ತಿಗೆ ಕೈಲಿ ಹಾಲು ಉಕ್ಕಿಸುವ ಶಾಸ್ತ್ರ ಇದೆ. ಅವರು ಮಾಡಬೇಕಾದದ್ದೇನಿಲ್ಲ. ಹಾಲು ಉಕ್ಕಿದ ನಂತರ ಪಾತ್ರೆ ಕೆಳಗೆ ಇಳಿಸಿದರಾಯಿತು. ಮಿಕ್ಕಿದೆಲ್ಲ ನಾವು ನೋಡಿಕೊಳ್ತೇವೆ. ಹೊಸ ಸೊಸೆ ಅಡುಗೆ ಮನೆ ಜವಾಬ್ದಾರಿ ವಹಿಸಿಕೊಂಡಳು ಅಂತ ಶಾಸ್ತ್ರ ಮಾಡೋ ವಿಧಾನವಿದು. ಇಬ್ಬರು ಬೇಗ ಬನ್ನಿ. ನೆಂಟರೆಲ್ಲ ಹಾಲು ಕುಡಿದು ಊರಿಗೆ ಹೊರಡಲು ಕಾದಿದ್ದಾರೆ. ಆಗಲಿ, ಆದಷ್ಟು ಬೇಗ ಬರ್ತೀವಿ. ನಿನ್ನೆ ರಾತ್ರಿ ಪೂರ್ತಿ ಅವಳಿಗೆ ವಿಪರೀತ ತಲೆನೋವು. ಸುಸ್ತಾಗಿ ಮಲಗಿದ್ದಾಳೆ. ಅಮ್ಮನಿಗೆ ಹೇಳಿಬಿಡು ಎನ್ನುತ್ತಾ ತಕ್ಷಣ ತನುಜಳಿಗೆ ಫೋನ್ ಮಾಡಿದ. ಏನದು ನಿನ್ನ ಪ್ರಾಬ್ಲಮ್? ಯಾಕೆ ಸುಮ್ಮನೆ ತೊಂದರೆ ಕೊಡ್ತಿದ್ಯಾ? ಇಡೀ ರಾತ್ರಿ ಒಂದಿಷ್ಟು ನಿದ್ದೆ ಇಲ್ಲ. ಫ್ರೆಂಡ್ಸ್ ಎಲ್ಲ ಸೇರಿ ಬಲವಂತವಾಗಿ ಕುಡಿಸಿಬಿಟ್ರು. ಈಗಲಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡಲು ಬಿಡು ಎಂದು ಸಿಡುಕಿದಳು ತನುಜ. ನೀನು ಎಲ್ಲಿದ್ದರೂ ಸರಿ, ತಕ್ಷಣ ಹೋಟೆಲ್ಗೆ ಹೊರಟು ಬಾ. ನಾನಿಲ್ಲಿ ನಿನಗಾಗಿ ಕಾಯ್ತಿದ್ದೀನಿ. ಸಾರಿ, ಖಂಡಿತ ನಾನೀಗ ಬರುವ ಸ್ಥಿತಿಯಲ್ಲಿಲ್ಲ. ಸಂಜೆ ಹೊತ್ತಿಗೆ ಬರ್ತೀನಿ ಬಿಡು ಎನ್ನುತ್ತಾ ಫೋನ್ ಕಟ್ ಮಾಡಿದಳು. ಎನ್ಕ್ವೈರಿಯಿಂದ ಫೋನ್ ಮಾಡಿದ ಜಾಗದ ವಿಳಾಸ ಪಡೆದು ಅವನು ಅಲ್ಲಿಗೆ ಹುಡುಕಿಕೊಂಡು ಬಂದಾಗ ಬಾಗಿಲು ತೆರೆದ ಎದುರಿಗೆ ನಿಂತವನು ರಾಜೇಶ್. ತಾನು ಎಲ್ಲಿದ್ದಾಳೆ? ರಾಜೇಶ್ನ ಉತ್ತರಕ್ಕೂ ಕಾಯದೆ ಆಕಾಶ್ ಅವನ ಬೆಡ್ರೂಮ್ ಹೊಕ್ಕ. ಅಸ್ತವ್ಯಸ್ತ ಬಟ್ಟೆಗಳಲ್ಲಿ ತನುಜ ಹಾಸಿಗೆ ಮೇಲೆ ಪ್ರಜ್ಞೆ ಇಲ್ಲದವಳಂತೆ ಬಿದ್ದಿದ್ದಳು. ಹಿಂದಿನಿಂದ ಬಂದ ರಾಜೇಶ್ ಅವಳ ಪರವಾಗಿ ಕ್ಷಮೆ ಕೇಳುವವನಂತೆ, ಸಾರಿ, ನಿನ್ನೆ ರಾತ್ರಿ ತಾನು ಹೆಚ್ಚು ಪ್ಯಾಕ್ಸ್ ತೆಗೆದುಕೊಂಡಿದ್ದಳು. ಅವಳನ್ನು ಈ ಸ್ಥಿತಿಯಲ್ಲಿ ಖಂಡಿತ ಹೋಟೆಲ್ಗೆ ಕರೆತರುವುದು ಸಾಧ್ಯವಿರಲಿಲ್ಲ. ಹೀಗಾಗಿ ನಮ್ಮ ಮನೆಗೆ, ಅದಕ್ಕೆ ನಿನ್ನ ಬೆಡ್ರೂಮ್ಗೆ ಕರೆದುಕೊಂಡು ಬಂದ್ಯಾ? ಈಗಾಗಲೇ ಇವರಪ್ಪನಿಗೆ ಫೋನ್ ಮಾಡ್ತೀನಿ. ಈಗ ಗೊತ್ತಾಗುತ್ತೆ ನಿಮ್ಮಿಬ್ಬರ ಬಂಡವಾಳ ಅವರಿಗೆ. ಆಕಾಶ್ ರಾಜೇಶ್ನನ್ನು ಗದರಿಸಿಕೊಂಡ. ಫಾರ್ ಗಾಡ್ ಸೇಕ್, ದಯವಿಟ್ಟು ಹಾಗೆ ಮಾಡಬೇಡಿ. ಅವರು ತನುವನ್ನು ಜೀವಂತವಾಗಿ ಇಡುವುದಿಲ್ಲ. ನಾನು ನಿಜ ಹೇಳ್ತಿದ್ದೀನಿ. ನಾನೇನು ತಪ್ಪು ಮಾಡಿಲ್ಲ. ಮುಂದೆ ಎಂದು ಹೀಗೆ ಆಗದಂತೆ ನಾನು ನೋಡಿಕೊಳ್ತೀನಿ. ದಟ್ಸ್ ಮೈ ಪ್ರಾಮಿಸ್ ಎಂದ ರಾಜೇಶ್. ಇವರಿಬ್ಬರ ಜೋರು ಮಾತುಗಳಿಂದ ತನುಜ ಎಚ್ಚರಗೊಂಡಳು. ಆಕಾಶ್ನನ್ನು ನೋಡುತ್ತಲೇ ಅವಳು ಕಿಟಾರನೆ ಕಿರಿಚಿದಳು. ಯು ದರ್ಟಿ ಫೆಲೋ, ನನ್ನ ಬೆನ್ನ ಹಿಂದೆ ಇಂಥ ಪತ್ತೆದಾರಿಕೆ ಮಾಡಲು ನಾಚಿಕೆ ಆಗೋದಿಲ್ವೇ? ಇಲ್ಲಿಯವರೆಗೂ ಹುಡುಕಿಕೊಂಡು ಬಂದ್ಯಾ? ಇಡೀ ರಾತ್ರಿ ಮಾಯವಾಗಿದ್ದ ಹೆಂಡತಿಯನ್ನು ಹುಡುಕಿಕೊಂಡು ಗಂಡ ಬಂದಿದ್ದಾನೆ ಅಂದರೆ ಅದು ಪತ್ತೆದಾರಿಕೆಯಲ್ಲ, ಕಾಳಜಿ ಅಂತಾರೆ. ತುಂಬ ಜಾಸ್ತಿ ಆಯಿತು. ಮೊದಲು ನಡಿ ಇಲ್ಲಿಂದ, ಇಲ್ಲಾಂದರೆ ನಿಮ್ಮ ತಂದೆಯವರನ್ನು ಕರೆಸಿ ಪಂಚಾಯಿತಿ ಮಾಡಬೇಕಾಗುತ್ತದೆ. ಡ್ಯಾಡಿಗೆ ಏನಾದರೂ ಹೇಳಿದರೆ ಹುಷಾರ್. ಡೊಮೆಸ್ಟಿಕ್ ವೈಲೆನ್ಸ್, ವರದಕ್ಷಿಣೆ ಕಿರುಕುಳ ಅಂತ ನಿನ್ನ ಮನೆಯವರನ್ನೆಲ್ಲ ಒಳಗಡೆ ಹಾಕಿಸಿಬಿಡ್ತೀನಿ. ನನ್ನ ತಂಟೆಗೆ ಎಂದು ಬರಬೇಡ. ನಾನು ಈ ಮನಸ್ಸಿಗೆ ಬಂದ ಹಾಗೆ ಇರ್ತೀನಿ. ಈ ರೀತಿ ಗಂಡ ಅಂತ ಜೋರು ಮಾಡಿಕೊಂಡು ಬಂದರೆ ಸುಮ್ಮನಿರುವವಳಲ್ಲ. ನಾನು ನಿನ್ನ ಗುಲಾಮಲಲ್ಲ ಅಂತ ಚೆನ್ನಾಗಿ ನೆನಪಿಟ್ಟುಕೊ. ತನು ಪ್ಲೀಸ್ ಸುಮ್ಮನಿರು. ಡೋಂಟ್ ಕ್ರಿಯೇಟ್ ಎ ಸೀನ್. ಆಕಾಶ್ ನಿನಗಾಗಿ ಬಹಳ ಕನ್ಸರ್ನ್ ಹೊಂದಿದ್ದಾರೆ. ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನೀನೀಗ ಅವರ ಜೊತೆ ಹೋಗಲೇಬೇಕು ಎಂದು ರಾಜೇಶ್ ಆಗ್ರಹಪಡಿಸಿದ. ಅಂತೂ ತೂರಾಡುತ್ತಾ ಬಾಯಿಗೆ ಬಂದಂತೆ ಅವನನ್ನು ಬೈಯುತ್ತಾ ತನುಜ ಗಂಡನ ಜೊತೆ ಹೋಟೆಲ್ ತಲುಪಿದಳು. ಕೋಣೆ ತಲುಪಿ 2 ಗ್ಲಾಸ್ ಲಿಂಬೆ ಜ್ಯೂಸ್ ಕುಡಿದ ಮೇಲೆ ಅವಳ ಸ್ಥಿತಿ ಸುಧಾರಿಸಿತು. ಅವಳನ್ನು ಅದೇ ಸ್ಥಿತಿಯಲ್ಲಿ ಮನೆಗೆ ಕರೆದೊಯ್ಯಲು ಆಕಾಶ್ನಿಗೆ ಧೈರ್ಯ ಬರಲಿಲ್ಲ.
ಮನೆಗೆ ಫೋನ್ ಮಾಡಿ ಅವಳ ಆರೋಗ್ಯ ಹದಗೆಟ್ಟಿರುವುದರಿಂದ ತಾವಿಬ್ಬರು ಸಂಜೆ ಮನೆಗೆ ಬರ್ತೀವಿ ಎಂದು ಸೂಚನೆ ನೀಡಿದ. ಆಕಾಶ್ ಅವಳಿಗೆ ಅನುನಯದಿಂದ, ತಾನು ಬೆಳಗಿನಿಂದ ಎಲ್ಲರೂ ನಿನಗಾಗಿ ಮನೆಯಲ್ಲಿ ಕಾಯುತ್ತಿದ್ದಾರೆ. ಹೊಸ ಸೊಸೆ ಕೈಯಲ್ಲಿ ಆಲುಕ್ಕಿಸಿ ಎಲ್ಲರಿಗೂ ಹಂಚುವ ಶಾಸ್ತ್ರವಿದೆ. ನೀನು 2 ನಿಮಿಷ ಗ್ಯಾಸ್ ಮುಂದೆ ನಿಂತು ಆ ಪಾತ್ರೆ ಇಳಿಸಿಬಿಟ್ಟರೆ ಸಾಕು. ಒಲೆ ಏನಂದೆ? ನಾನೇನಂದ್ರೇನು, ಮುಂದೆ ನಿಂತು ಪಾತ್ರೆ ಇಳಿಸುವುದಂದ್ರೇನು? ಇಂಥ ಬೇಸಿಗೆಯಲ್ಲಿ ಅಡುಗೆ ಮನೆಗೆ ಕಳಿಸಿ ಗ್ಯಾಸ್ ಸಿಲಿಂಡರ್ ಬರ್ಸ್ಟ್ ಮಾಡಿಸುವ ದುರುದ್ದೇಶ ತಾನೆ? ನಾನು ಸತ್ತರೆ ನಮ್ಮ ಅಪ್ಪನ ಆಸ್ತಿ ಪಡೆದು ಇನ್ನೊಬ್ಬಳನ್ನು ಕಟ್ಟಿಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ಯಾ? ತುತು, ಏನು ನಿನ್ನ ಮಾತುಗಳು! ಇಂಥ ನೀಚ ವಿಚಾರ ನಮ್ಮ ಮನೆಯಲ್ಲಿ ಯಾರಿಗೂ ಉಳಿಯುವುದೇ ಇಲ್ಲ. ಇದು ನಮ್ಮ ಮನೆಯ ಒಂದು ಶಾಸ್ತ್ರ. ಬಂದ ನೆಂಟರೆಲ್ಲರೂ ಹೊಸ ಸೊಸೆಯ ಕೈಲಿ ಹಾಲು ಕುಡಿದು ಅವಳನ್ನು ಆಶೀರ್ವಾದಿಸ್ತಾರೆ, ಉಡುಗೊರೆ ನೀಡುತ್ತಾರೆ. ಬೇಗ ರೆಡಿಯಾಗೋ, ಹೊರಡೋಣ. ಶಾಸ್ತ್ರ ಸಂಪ್ರದಾಯ ಬಿಟ್ಟರೆ ನಿಮ್ಮ ಈ ದರಿದ್ರ ಮನೆಯಲ್ಲಿ ಬೇರೆ ಏನು ಇಲ್ವೇ? ಅಡುಗೆ ಮನೆಯಲ್ಲಿ ನಿಮ್ಮ ದರಿದ್ರ ಕೊಂಪೆಗೆ ಕಾಲಿಡಲಿಕ್ಕೂ ನನಗೆ ಏಸಿಗೆ ಅನಿಸುತ್ತೆ. ನನ್ನಂಥ ಕೋಟ್ಯಾಧೀಶರ ಮಗಳ ಕೈಲಿ ಹಾಲು ಬಿಸಿ ಮಾಡಿ ಕುಡಿಯದಿದ್ರೆ ನಿನ್ನ ನೆಂಟರಿಗೆಲ್ಲ ಲಕ್ವ ಹೊಡೆಯುವುದೇನು? ನೆನಪಿರಲಿ, ನಾನು ನಗರದ ಕೋಟ್ಯಾಧಿಪತಿ ರಾಮರಾಯರ ಒಬ್ಬಳೆ ಮಗಳು. ಇದುವರೆಗೂ ಯಾರೂ ನನ್ನೆದುರು ಜೋರಾಗಿ ಮಾತನಾಡಿದ್ದಿಲ್ಲ. ಜಿಜಿಪಿ ನಿಮ್ಮಮ್ಮ ನನಗೆ ಆರ್ಡ್ರ್ ಮಾಡ್ತಾಳೆ. ಕಂಬಿ ಕಂಬಿ ಎನಿಸ್ಬೇಕಾಗ್ತದೆ, ಹುಷಾರ್. ಹೇ, ನೀನು ಒಂದು ಮಾತು ನೆನಪಿಟ್ಕೋ. ನನ್ನ ಬಳಿ ಮದುವೆ ಪ್ರಸ್ತಾಪ ಹಿಡಿದು ಬಂದವರು ಅದೇ ನಿಮ್ಮ ಕೋಟ್ಯಾಧಿಪತಿ ತಂದೆ. ನನ್ನ ಮನೆ ಬಾಗಿಲಿಗೆ ಬಂದು ಕಾಲು ತೊಳೆದು ಕನ್ಯಾದಾನ ಮಾಡ್ತೀನಿ ಅಂತ ಅವರಾಗಿ ಕೇಳಿಕೊಂಡರೆ ಹೊರತು ನಿನ್ನ ಲಫಂಗ ಬಾಯ್ ಫ್ರೆಂಡ್ಸ್ ತರಹ ನಿನ್ನ ಹಿಂದೆ ನಾಯಿ ಅಂತ ಅಲೆದವನಲ್ಲ ನಾನು. ನಮ್ಮ ನೆಂಟರೆಲ್ಲರೂ ದೂರ ದೂರುಗಳಿಂದ ಬಂದಿದ್ದಾರೆ. ಮರ್ಯಾದೆಯಾಗಿ ಹೋಗಿ ಅವರನ್ನು ಕಳಿಸಿಕೊಡೋಣ. ಜಸ್ಟ್ ಶಟಾಪ್. ಆ ದರಿದ್ರ ಜನ ನಿನ್ನ ನೆಂಟರೇ ಹೊರತು ನನ್ನ ಎಡಗಾಲಿನ ಉಂಗುಷ್ಟ ಕಾಣುವ ಯೋಗ್ಯತೆಯೂ ಉಳ್ಳವರಲ್ಲ. ಅವುಗಳನ್ನು ಕಟ್ಟಿಕೊಂಡು ನನಗೇನು ಆಗಬೇಕಾಗಿಲ್ಲ. ನಿನ್ನ ಈ ಆಳು ಭಾಷರ ನಿಲ್ಲಿಸಿ ಅವರ ಬಳಿಗೆ ಹಾರಿ ಹೋಗು. ಸಂಜೆ ನಾನೊಂದು ಬರ್ತ್ಡೇ ಪಾರ್ಟಿಗೆ ಹೋಗಬೇಕಾಗಿದೆ. ಈಗಿನಿಂದ ತಯಾರಾದರೆ 8 ಗಂಟೆಗೆ ಹೋಗಿ ಸೇರ್ಬೋದು ಎನ್ನುತ್ತಾ ತನ್ನ ಮೇಕಪ್ ಶುರು ಮಾಡಿದಳು. ಇನ್ನಷ್ಟು ಹೀನಾಯವಾದ ಮಾತುಗಳನ್ನು ಕೇಳಿಸಿಕೊಳ್ಳಲಾರದೆ ಆಕಾಶ್ ಅಲ್ಲಿಂದ ಮನೆಗೆ ಹೊರಟ. ಅವನು ಒಬ್ಬನೇ ವಾಪಸ್ ಬಂದುದನ್ನು ಕಂಡು ಲಲಿತಮ್ಮ ಆತಂಕಗೊಂಡರು. ಅವರು ಏನಾದರೂ ವಿಚಾರಿಸುವ ಮೊದಲೇ ಕಮಲಾಕ್ಷಿಯವರು, ಆಕಾಶ್, ಅದ್ಯಾಕಪ್ಪ ನಿನ್ನ ಹೆಂಡತಿಗೆ ನಮ್ಗಳ ತಲೆ ಕಂಡ್ರೇನೆ ಆಗೋಲ್ಲ ಅನಿಸುತ್ತೆ. ಅವಳ ಕೈಯಲ್ಲಿ ಹಾಲು ಕುಡಿದಷ್ಟೇ ತೃಪ್ತಿ ಆಯಿತು ಬಿಡು. ನಾವಿನ್ನು ಬರ್ತೀವಪ್ಪ, ಅಲ್ಲೆಲ್ಲ ಹೋಗ್ತೀವಪ್ಪ. ಮತ್ತೆ ಈ ಮನೆಗೆ ಬಂದರೆ ಅವಳು ಮುಖದ ಮೇಲೆ ಬಾಗಿಲಾಕ್ಬೋದು ಎಂದು ಹೊರಡಲು ಎದ್ದರು. ಬೇರೆ ನೆಂಟರು ಅವರನ್ನು ಹಿಂಬಾಲಿಸಿದರು. ಅತ್ತೆ ಎಂದು ಅವನು ಕರೆಯುತ್ತಿದ್ದರು. ಅವರೆಲ್ಲ ಬಸ್ಸಿಗೆ ತಡವಾಗುತ್ತದೆಂದು ಹೊರಟೇ ಹೋದರು. ಇದೇನೋ ಆಕಾಶ್, ಈ ಹುಡುಗಿಯಿಂದ ನಮಗಿನ್ನು ಅದೆಷ್ಟು ಅವಮಾನ ಆಗಬೇಕಾಗಿದೆಯೋ. ಲಲಿತಮ್ಮ ಕಣ್ಣಿನ ಸೆರಗು ಒತ್ತಿಕೊಂಡರು. ಕವಿತಾ, ವಿನುತಾ ಅವರನ್ನು ಸಮಾಧಾನಪಡಿಸುತ್ತಾ ಒಳಗೆ ಕರೆದುಕೊಂಡು ಹೊರಟರು. ಅಷ್ಟರಲ್ಲಿ ಮನೆ ಮುಂದೆ ಕಾರು ಬಂದಿತ್ತು. ಅದರಿಂದ ಫುಲ್ ಸೂಟ್ ಧರಿಸಿದ್ದ ರಾಮರಾಯರು ಇಳಿದು ಬಂದು ಅಳಿಯನನ್ನು ವಿಚಾರಿಸಿಕೊಂಡರು. ಎಂದಿನ ಕುಶಲೋಪಾರಿ ನಂತರ ರಾಯರು ಅವನ ಕೈಗೆ ಬೀಗದ ಕೈ ಕೊಡುತ್ತಾ, ಮಿಸ್ಟರ್ ಆಕಾಶ್, ನಿಮಗೂ ನಮ್ಮ ತನುಗೂ ಹೊಂದುವಂಥ ಒಂದು ಹೊಸ ಬಂಗ್ಲೆ ಖರೀದಿಸಿ ಇವತ್ತೇ ಅವಳ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದೇನೆ. ಇದೇ ಆ ಬೀಗದ ಕೈ ತಗೊಳ್ಳಿ. ನಿಮ್ಮ ಬಟ್ಟೆ ಬರೆಗಳೇನಿದ್ದರೂ ಪ್ಯಾಕ್ ಮಾಡಿಕೊಳ್ಳಿ. ನಾವೀಗಲೇ ಅಲ್ಲಿಗೆ ಹೋಗೋಣ. ತನು ಪಾರ್ಟಿ ಮುಗಿಸಿಕೊಂಡು ಅಲ್ಲಿಗೆ ಬರ್ತಾಳಂತೆ ಎಂದು ಆರ್ಡ್ರ್ ನೀಡಿದರು. ಸರ್, ನಿಮಗೆ ಗೊತ್ತಿರುವಂತೆ ನನಗೆ ತಂದೆ ಇಲ್ಲ. ಮೊದಲಿನಿಂದಲೂ ಅಮ್ಮ ನನ್ನನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿ ಇಂದು ಈ ಮಟ್ಟಕ್ಕೆ ಬರುವಂತೆ ಮಾಡಿದ್ದಾರೆ. ನನ್ನ ಹೆಗಲ ಮೇಲೆ ಒಡ ಹುಟ್ಟಿದ 2 ತಂಗಿಯರ ಜವಾಬ್ದಾರಿ ಇದೆ. ಇವರನ್ನೆಲ್ಲ ನಡು ನೀರಿನಲ್ಲಿ ಕೈಬಿಟ್ಟು ನಿಂತ ಕಾಲ ಮೇಲೆ ನಾನು ಈ ಮನೆ ತೊರೆದು ನೀವು ಹೇಳಿದ ಆ ಬಂಗ್ಲೆಗೆ ಬಂದು ಬಿಡಲೆ? ಆಯ್ತಪ್ಪ, ನೀವು ಹೇಳುತ್ತಿರುವುದು ನನಗೂ ಗೊತ್ತಾಯಿತು. ಆದರೆ ಏನು ಮಾಡುವುದು? ಮೊದಲಿನಿಂದಲೂ ನನ್ನ ಒಬ್ಬಳೆ ಮಗಳು, ಅತಿ ಮುದ್ದಿನಿಂದ ಬೆಳೆದವಳು. ನಾನು ಅವಳ ಎಲ್ಲ ಆಸೆಗಳನ್ನು ಈಡೇರಿಸ್ತಾ ಬೆಳೆಸಿದೆ. ಮಹಾ ಹಠಮಾರಿ ಹುಡುಗಿ. ಈ ತುಂಬಿದ ಮನೆಯಲ್ಲಿ ಅವಳಿಗೆ ಉಸಿರು ಕಟ್ಟಿದಾಗೆ ಆಗ್ತದಂತೆ. ಹೀಗಾಗಿ ತಾನು ಸಂಸಾರ ನಡೆಸಲು ಪ್ರೈವೇಸಿ ಬೇಕು ಅಂತಾಳೆ. ನೀವೇನು ಯೋಚಿಸಬೇಡಿ. ಆ ಬಂಗ್ಲೆ ಫುಲ್ ಫರ್ನಿಷ್ ಆಗಿದೆ. ಅಡಿಗೆಯವರು, ಹಾಳು ಕಾಲು, ಹೊಸ ಕಾರು, ಡ್ರೈವರ್ ಎಲ್ಲವೂ ರೆಡಿ ಇದೆ. ನೀವು ಬಂದಲ್ಲಿ ನೆಲೆಸೋದಷ್ಟೇ ಬಾಕಿ. ನಿಮ್ಮ ಮನೆಯವರ ಯೋಚನೆ ಮಾಡಬೇಡಿ. ಇಲ್ಲಿ ಬೇಕಾದ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟು ಮನೆ ಖರ್ಚಿಗೆ ತಿಂಗಳಿಗೆ 50,000 ರೂಪಾಯಿ ಕೊಟ್ಟು ನಿಮ್ಮಿಬ್ಬರ ತಂಗಿಯರ ಮದುವೆಯನ್ನು ಒಂದೇ ಮುಹೂರ್ತದಲ್ಲಿ ಮುಂದಿನ ತಿಂಗಳೊಳಗೆ ಮುಗಿಸಿಬಿಡೋಣ. ಅಮ್ಮ, ನೀವೇನಂತೀರಾ ಎಂದು ಲಲಿತಮ್ಮನವರನ್ನು ಕೇಳಿದರು. ತಾವು ಏನು ಕೇಳದೆಯೇ ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತಿರುವುದನ್ನು ನೋಡಿ ಅವರಿಗೆ ನಂಬಲಿಕ್ಕೇನೇ ಆಗಲಿಲ್ಲ. ಆಗಲಿ, ಹಿರಿಯರು ನೀವು, ಪ್ರಪಂಚ ಕಂಡವರು, ಕಷ್ಟ ಸುಖ ತಿಳಿದವರು. ಮಗ ಸೊಸೆ ಆಗಾಗ ಇಲ್ಲಿಗೂ ಬಂದು ಹೋಗ್ತಿರಲಿ ಅಂತ ಅಷ್ಟೇ ಎಂದು ತಮ್ಮ ಒಪ್ಪಿಗೆ ಸೂಚಿಸಿದರು. ಅವನ ತಂಗಿಯರಿಗಂತೂ ಏನೇನೋ ನಂಬಲು ಆಗಲೇ ಇಲ್ಲ. ಆದರೆ ಆಕಾಶ್ನ ನಿರ್ಣಯವೇ ಬೇರೆ ರೀತಿ ಇತ್ತು. ಅವನು ದೃಢವಾಗಿ ಒಂದೇ ಮಾತಿನಲ್ಲಿ ಹೇಳಿದ, ದಯವಿಟ್ಟು ಕ್ಷಮಿಸಿ ಸರ್,
ಹಾಗಿದ್ರೆ ನೀವು ಮೊದಲೇ ಯಾರೂ ಇಲ್ಲದ ಒಬ್ಬ ಅನಾಥ ಹುಡುಗನನ್ನು ನೋಡಿ ಮದುವೆ ಮನೆ ಹಳಿಯನನ್ನಾಗಿ ಮಾಡಿಕೊಳ್ಬೇಕಾಗಿತ್ತು. ನನ್ನಂಥ ತುಂಬಿದ ಮನೆ ಹುಡುಗನಿಗೆ ಕೊಡಬಾರ್ದಿತ್ತು. ಅದು ಆಗಲ್ಲಪ್ಪ ಆಕಾಶ್, ನೀವೆಂಥ ಮೇಧಾವಿ, ಮುಂದೆ ನನ್ನ ಬಿಸ್ನೆಸ್ ನೋಡಿಕೊಳ್ಳುವುದರಲ್ಲೂ ಎಂಥ ಬೆಸ್ಟ್ ಆಗಬಲ್ಲಿರಿ ಅಂತ ನನಗೆ ಗೊತ್ತು. ನೀವಲ್ಲದೆ ನನ್ನ ಸಮಸ್ತ ಆಸ್ತಿಗೂ ಬೇರೆ ಯಾರೂ ಉತ್ತರಾಧಿಕಾರಿ ಇಲ್ಲ. ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಬೇಡಿ. ನನ್ನ ಮಗಳು ಸ್ವಲ್ಪ ಎಲ್ಲಸು, ಮದುವೆ ಆಗಿ ಹೋಯ್ತಲ್ಲ, ಸ್ವಲ್ಪ ದಿನಗಳಲ್ಲೇ ನಿಮಗೆ ಅಡ್ಜಸ್ಟ್ ಆಗಿ ಬಿಡ್ತಾಳೆ. ನಿಮ್ಮ ಬೇರೆ ಡಿಮ್ಯಾಂಡ್ಸ್ ಏನಿದ್ದರೂ ಹೇಳಿ, ಎಷ್ಟು ಲಕ್ಷ ಖರ್ಚಾದರೂ ಸರಿ, ಅದನ್ನೆಲ್ಲ ನಾನು ನಡೆಸಿಕೊಡ್ತೇನೆ. ಇದರ ಅರ್ಥ ನಿಮಗೆ ನಿಮ್ಮ ಮಗಳೆಲ್ಲ ದುರ್ಗುಣಗಳು ತಿಳಿದಿತ್ತು ಅಂತ. ಹೀಗಾಗಿ ನನ್ನಂಥ ಅಮಾಯಕನನ್ನು ಹಳಿಯನನ್ನಾಗಿ ಮಾಡಿಕೊಂಡು ನಿಮ್ಮ ಜವಾಬ್ದಾರಿಯನ್ನು ನನಗೆ ವರ್ಗಾಯಿಸಲು ಯತ್ನಿಸುತ್ತಿದ್ದೀರಿ. ಅದಕ್ಕಾಗಿ ಲಕ್ಷ ಲಕ್ಷ ಖರ್ಚು ಮಾಡುತ್ತಿದ್ದೀರಿ. ದುರ್ಗುಣಗಳ ಅಪರಾವತಾರವಾದ ನಿಮ್ಮ ಮಗಳು ತಾನೇನು ಅಂತ 2-3 ದಿನಗಳಲ್ಲಿ ನಿರೂಪಿಸಿದಾಳೆ. ಅವಳು ಬಯಸುವಂತೆ ಅವಳನ್ನು ಆ ರಾಜೇಶ್ನಿಗೆ ಕೊಟ್ಟು ಮರುಮದುವೆ ಮಾಡಿಸಿ. ಸ್ವಾಭಿಮಾನಿಯಾದ ನಾನು ನನ್ನ ಮಾನ ಮರ್ಯಾದೆ ಕೆಲಸ ಮನೆ ನನ್ನವರು ಎಲ್ಲವನ್ನು ಬಿಟ್ಟು ನಿಮ್ಮ ಹಣಕ್ಕಾಗಿ ನಾಯಿಯಂತೆ ಹಿಂಬಾಲಿಸಲಾರೆ. ಆ ಥರ ನಾನು ಬಂದದೇ ಆದರೆ ನಿಮ್ಮಿಬ್ಬರ ದೃಷ್ಟಿಯಲ್ಲಿ ಎಷ್ಟು ಚೀಪ್ ಆಗ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜೇಶ್ ಅಂಥದ್ದೇನೂ ಇಲ್ಲ, ಅವನು ಅವಳ ಕ್ಲಾಸ್ಮೇಟ್ ಅಷ್ಟೇ. ಸಾರಿ ಸರ್ ಎಂದು ಅಂದು ನಡೆದದ್ದು 3 ದಿನಗಳ ಅವಳ ವ್ಯವಹಾರ ಎಲ್ಲ ವಿವರಿಸಿದ ಆಕಾಶ್, ದಯವಿಟ್ಟು ನನಗೆ ಕ್ಷಮಿಸಿಬಿಡಿ. ನಿಮ್ಮ ಕೋರಿಕೆ ನೆರವೇರಿಸಲಾರೆ. ನಿಮ್ಮ ಉತ್ತರಾಧಿಕಾರಿ ಆಗುವ ಯಾವ ದುರಾಸೆಯೂ ನನಗಿಲ್ಲ. ಹೋಟೆಲ್ನಲ್ಲಿ ತಂಗಿರುವ ನಿಮ್ಮ ಮಗಳು ದಿನಕ್ಕೊಬ್ಬರ ತೋಳಿನಲ್ಲಿ ಹೊರಗೆ ಕಂಡವರ ಬೆಡ್ರೂಮ್ಗೆ ಹೋಗೋ ಬದಲು ಆ ರಾಜೇಶ್ನ ಜೊತೆ ನೀವು ಹೇಳಿದ ಆ ಹೊಸ ಬಂಗ್ಲೆಯಲ್ಲಿರಲಿ. ನಾನು ಈ ಮದುವೆ ಸಿಂಧುವೇ ಅಲ್ಲ. ನೋ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿಕೊಡ್ತೀನಿ. ಕಾನೂನು ರೀತಿಯ ಈ ಬಂಧನದಿಂದ ನಿಮ್ಮ ಮಗಳಿಗೆ ಮುಕ್ತಿ ಕೊಡಿಸಿ ನನ್ನನ್ನು ನಮ್ಮ ಮನೆಯವರನ್ನು ನೆಮ್ಮದಿಯಾಗಿರಲು ಬಿಟ್ಟು ಬಿಡಿ. ನೀವು ಹೇಳುವ ಎಲ್ಲ ಪತ್ರಗಳಿಗೂ ಸಹಿ ಮಾಡಿಕೊಡ್ತೀನಿ. ಅವಳ ಭವಿಷ್ಯದ ಜೀವನಕ್ಕೆ ನಾನೆಂದು ತೊಡಕಾಗಲಾರೆ. ಆಕಾಶ್, ಏನು ಹೇಳ್ತಿದ್ಯಾ? ಮನೆ ಮುಂದಿನ ತೋರಣ ಸಹ ಬಾಡಿಲ್ಲ, ಆಗಲೇ ಮದೆ ಮುರಿಯುವ ಮಾತು ಹಾಡಬೇಡ. ಲಲಿತಮ್ಮ ಸಮಾಧಾನಿಸಿದರು. ತೋರಣ ಬಾಡಿಲ್ಲ, ನನ್ನ ಹೃದಯ ಬೆಂದು ಸುಟ್ಟು ಕರಕಲಾಗಿದೆ ಕಣಮ್ಮ. ಈ 3 ದಿನಗಳಲ್ಲಿ ನಾನು ಅನುಭವಿಸಿದ ಯಮಯಾತನೆ ನನ್ನ ಶತ್ರುಗಳಿಗೂ ಬೇಡ. ಮೊದಲು ಅವರು ಕೊಟ್ಟಿರುವ ವರದಕ್ಷಿಣೆ, ಹಣ, ಒಡವೆ, ವಸ್ತ್ರ, ವರೋಪಚಾರದ ವಸ್ತು, ಆ ಏಸಿಗಳು ಎಲ್ಲವನ್ನು ವಾಪಸ್ ಕೊಟ್ಟು ಬಿಡು. ದಯವಿಟ್ಟು ನನಗೆ ಕ್ಷಮಿಸಿ ಸರ್. ನನ್ನ ಈ ಮಾತುಗಳು ನಿಮಗೆ ನೋವು, ನಿರಾಸೆ ತರಬಹುದು. ಆದರೆ ಜೀವನದುದ್ದಕ್ಕೂ ಅವಳ ಗುಲಾಮನಾಗಿ ನಿಮ್ಮ ಮನೆ ಆಸ್ತಿ ಕಾಯುವ ನಾಯಿ ಆಗಲಾರೆ. ಈಗಲೇ ಇವೆಲ್ಲ ವಸ್ತು ತೆಗೆದುಕೊಂಡು ನಾಳೆ ನಿಮ್ಮ ಲಾಯರ್ ಜೊತೆ ಬಂದು ಅದೇನೇನು ಬೇಕೋ ಎಲ್ಲ ಪತ್ರಗಳಿಗೂ ನನ್ನ ಸಹಿ ಹಾಕಿಸಿಕೊಳ್ಳಿ. ಗುಡ್ ಬಾಯ್ ಎಂದು ಹೇಳಿ ಹೊರಗೆ ಹೊರಟ. ಅಮ್ಮ, ನಾನು ಹತ್ತಿರದ ದೇವಾಲಯಕ್ಕೆ ಹೋಗಿ ರಾತ್ರಿ 8 ಗಂಟೆ ಹೊತ್ತಿಗೆ ಬರ್ತೀನಿ. ಅವ್ರಿಗೆ ಸೇರಬೇಕಾದ್ದನ್ನು ಕೊಟ್ಟು ಕಳುಹಿಸಿಬಿಡು ಎಂದು ಮತ್ತೊಮ್ಮೆ ತಾಯಿಗೆ ಹೇಳಿದ. ಲಲಿತಮ್ಮ ಕಕ್ಕಾಬಿಕ್ಕಿಯಾಗಿ ರಾಯರಿಗೆ ಏನೋ ಸಮಾಧಾನ ಮಾಡಲು ಯತ್ನಿಸಿದರು. ತಮ್ಮನ್ನು ಬಿಟ್ಟು ದೂರ ಹೊರಟ ಆಕಾಶ್ನನ್ನು ಹೆಮ್ಮೆಯಿಂದ ದಿಟ್ಟಿಸುತ್ತಾ, ನನಗಿಂತ ಒಬ್ಬ ಮಗ ಇರಬೇಕಾಗಿತ್ತು ಎಂದು ರಾಯರು ತಾವು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹೊರಟೇ ಬಿಟ್ಟರು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.